Hello dear students. So differential equation chapter ನಾವು ಡೀಲ್ ಮಾಡ್ತಾ ಇದ್ವಿ. ಅದರಲ್ಲಿ 2 ಲೆಕ್ಚರ್ಸ್ ಮುಗ್ದಿದ್ದಾವೆ. 2 ಲೆಕ್ಚರ್ಸ್ ಅಲ್ಲಿ ನಾನು 2 ಎಕ್ಸಸೈಸ್ ನ ಮುಗಿಸ್ಕೊಟ್ಟಿದ್ದೀನಿ. ಇವತ್ತು ಬಂದ್ಬಿಟ್ಟು 3ನೇ ಎಕ್ಸಸೈಸ್, ಅದಕ್ಕೆ ರಿಲೇಟೆಡ್ ಆಗಿ ಥಿಯರಿ ಏನು ಬೇಕು ಅದು ಮತ್ತೆ ಆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ ಎಕ್ಸಸೈಸ್ದು. ಓಕೆ, ಆ್ಯಂಡ್ ಬಿಫೋರ್ ದ್ಯಾಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಪ್ರೀವಿಯಸ್ ಲೆಕ್ಚರ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅವನ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಸೊ ದಟ್ ನಿಮಗೆ ಬೆಟರ್ ಕನೆಕ್ಷನ್ ಫೀಲ್ ಆಗುತ್ತೆ. ಆ್ಯಂಡ್ ವೇರ್ ವಿಲ್ ಯು ಗೆಟ್ ದೋಸ್ ಲೆಕ್ಚರ್ಸ್? ಸಿಂಪಲ್, ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ ನಾನು ಕಾಮೆಂಟು. ಅಲ್ಲಿ ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಪ್ಲೇ ಲಿಸ್ಟ್ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಚಾಪ್ಟರಿಗೆ ಹೋಗ್ತೀರಾ. ಆರ್ಡರ್ ವೈಸ್ ಲೆಕ್ಚರ್ಸ್ ಇರುತ್ತೆ, ಆರ್ಡರ್ ವೈಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ಟೇಕ್ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ ಇಟ್. ಓಕೆ, ಆಲ್ಸೋ ಹೆಲ್ಪ್ ಯುವರ್ ಸ್ಟೂಡೆಂಟ್ ಫ್ರೆಂಡ್ಸ್ ಆರ್ ಫ್ರೆಂಡ್ಸ್ to get the benefit out of it. Okay, if teachers are watching, kindly share with your students, and if students are watching, kindly share it with your friends. Okay, right, let's not waste the time and begin the concept. So ಇವತ್ತು ಬಂದ್ಬಿಟ್ಟು ನಾವು ಕಲಿಯೋದೇನು ಅಂತಂದರೆ, ನಾವು ಆಲ್ರೆಡಿ ಕಲ್ತಿರೋದೇನು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ಆರ್ಡರ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ಡಿಗ್ರಿ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ಜನರಲ್ ಸೊಲ್ಯೂಷನ್, ಪರ್ಟಿಕ್ಯುಲರ್ ಸೊಲ್ಯೂಷನ್, ಇಷ್ಟು ಕಾನ್ಸೆಪ್ಟ್ ನಾವು ಕಲ್ತಿದ್ದೀವಿ. ಓಕೆನಾ? ಸೊ ಏನೇನು ಕಲ್ತಿದ್ದೀವಿ? ಫಸ್ಟ್ ಆಫ್ ಆಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ಆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಂದು ಆರ್ಡರ್ ಅಂದರೆ ಏನು, ಆಲ್ಸೋ ಡಿಗ್ರಿ ಅಂದರೆ ಏನು, ಇದನ್ನು ನಾವು ಕಲ್ತಿದ್ದೀವಿ ಫಸ್ಟ್ ಲೆಕ್ಚರಲ್ಲಿ. ಸೆಕೆಂಡ್ ಲೆಕ್ಚರಲ್ಲಿ ಇದನ್ನು ಸಾಲ್ವ್ ಮಾಡೋದು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೊಲ್ಯೂಷನಲ್ಲಿ ಏನು ಬರುತ್ತೆ, 2 ಸೊಲ್ಯೂಷನ್ನು, ಒಂದು ಜನರಲ್ ಸೊಲ್ಯೂಷನ್, another one is particular solution. ಜನರಲ್ ಸೊಲ್ಯೂಷನಲ್ಲಿ ಏನಿರುತ್ತೆ, ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರ್ತವೆ. ಎಷ್ಟಿರ್ತವೆ? ಈಕ್ವಲ್ ಟು ಆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಂದು ಆರ್ಡರ್ ಎಷ್ಟಿರುತ್ತೆ ಅಷ್ಟಕ್ಕೆ ಈಕ್ವಲ್ ಇರುತ್ತೆ. ಇದು ಫ್ರೀ ಫ್ರಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಇಷ್ಟನ್ನು ನಾವು ಕಲ್ತಿದ್ವಿ. ಇವತ್ತು ನಾವೇನು ಮಾಡೋಣ ಅಂತ ಅಂದರೆ, ಓಕೆ, ನಾವು ಜಸ್ಟ್ ಸೊಲ್ಯೂಷನ್ ಬಗ್ಗೆ ಮಾತಾಡಿದ್ವಿ, ಈ ಥರ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆ್ಯಕ್ಚುಲಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ಫಾರ್ಮ್ ಮಾಡೋದೊಂದು ಕಾನ್ಸೆಪ್ಟ್ ಇತ್ತು, ಬಟ್ ಐ ಥಿಂಕ್ ಅದನ್ನು ಡಿಲೀಟ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ಸೊ ಈಗ ನಿಮಗೆ ಡೈರೆಕ್ಟ್ಲಿ ಬರೋದೇನು ಅಂತಂದರೆ, ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಸಾಲ್ವ್ ಮಾಡೋದು ಹೇಗೆ ಅಂತೇಳಿ. ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್. ಓಕೆ, ಡಿಫ್ರೆಂಟ್ ಮೆಥಡ್ಸಲ್ಲಿ ನಿಮಗೆ ಪರ್ಟಿಕ್ಯುಲರ್ಲಿ ಈ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಿರೋ ಮೆಥಡ್ ಯಾವುದು ಅಂದರೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಸಾಲ್ವ್ ಮಾಡೋದು ಯೂಸಿಂಗ್ ವೇರಿಯಬಲ್ ಸೆಪರಬಲ್ ಮೆಥಡ್. ಓಕೆ, ವೆರಿ ಇಂಪಾರ್ಟೆಂಟ್ ಮೆಥಡ್, ದಟ್ ಈಸ್ ವೇರಿಯಬಲ್ ಸೆಪರಬಲ್ ಮೆಥಡ್. ಓಕೆ, ವೇರಿಯಬಲ್ ಸೆಪರಬಲ್ ಮೆಥಡ್. ಸೊ ವೇರಿಯಬಲ್ ಸೆಪರಬಲ್ ಮೆಥಡ್ ಅಂದರೆ ಏನು ಫಸ್ಟ್ ಆಫ್ ಆಲ್? ಆ್ಯಂಡ್ ಒಂದು ನೆನಪಿರಲಿ ನಿಮಗೆ, ಈಗ ಅಂದರೆ ಕ್ಲಾಸ್ 12 ಲೆವೆಲಲ್ಲಿ ಇರೋದು ಎಲ್ಲವೂ ಕೂಡ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಅಷ್ಟೇ. ಹಂಗಂದ್ರೆ ನೀವು ಡೌಟ್ ಬರೋದು, ಮ್ಯಾಮ್ ಸೆಕೆಂಡ್ ಆರ್ಡರ್ ಈಕ್ವೇಷನ್ ಇದ್ರೂ ಅಥವಾ ಸೆಕೆಂಡ್ ಆರ್ಡರ್ ಎನ್ ಡಿಗ್ರಿ ಅಂದರೆ ಏನಾದರೂ ಡಿಗ್ರಿ ಇರಲಿ, ಆ ಥರ ಈಕ್ವೇಷನ್ ಸಾಲ್ವ್ ಮಾಡಬಹುದಾ ಅಂದರೆ ಎಸ್ ಮಾಡಬಹುದು, ಬಟ್ ಅದೆಲ್ಲ ಹೈಯರ್ ಸ್ಟಡೀಸಿಗಿದೆ, ಈಗಿಲ್ಲ ನಿಮಗೆ. ಓಕೆನಾ? ರೈಟ್. ಸೊ ಸದ್ಯಕ್ಕೆ ನಿಮಗಿರೋದು ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಅಷ್ಟೇ, ಈ ಪರ್ಟಿಕ್ಯುಲರ್ ಏಜ್ ಕ್ರೈಟೀರಿಯಾ ನೋಡಿಬಿಟ್ಟು ಅಷ್ಟೇ ಇಟ್ಟಿರೋದು ನಿಮಗೆ. ಓಕೆ, ವೇರಿಯಬಲ್ ಸೆಪರಬಲ್ ಮೆಥಡ್ ಅಲ್ಲಿ ಫಸ್ಟ್ ನೇಮಿಂದನೇ ತಿಳ್ಕೊಳ್ಳಿ. ಸೆಪರಬಲ್ ಅಂದರೆ ಸಪ್ರೇಟ್ ಮಾಡೋದು, ಕರೆಕ್ಟಾ? ಮೆಥಡ್ ಇನ್ನೇನೋ ಗೊತ್ತಿದೆ ಮೆಥಡು. ವೇರಿಯಬಲ್ ಸೆಪರಬಲ್ ಅಂದರೆ ಸಪ್ರೇಟ್ ಮಾಡೋದು. ಸೆಪರೇಬಲ್ ಅಂದರೆ ವಿಚ್ ಈಸ್ ಏಬಲ್ ಟು ಬಿ ಸೆಪರೇಟ್ ಮಾಡೋದು. ಏನ್ನ? ವೇರಿಯಬಲ್ನ ಸಪ್ರೇಟ್ ಮಾಡೋದು. ನೇಮಲ್ಲೇ ಇದೆ ನಿಮಗೆ, ಸೊಲ್ಯೂಷನ್ ನೇಮಲ್ಲೇ ಇದೆ, ಏನಿದೆ? ವೇರಿಯಬಲ್ ಸೆಪರಬಲ್ ಮೆಥಡ್ ಅಂತ ಅಂದರೆ ನಮಗೆ ಕೊಟ್ಟಿರುವಂತಹ ಡಿಫ್ರೆನ್ಷಿಯಲ್ ಇಕ್ವೇಷನ್ನ, ಎಂಥ ಡಿಫ್ರೆನ್ಷಿಯಲ್ ಇಕ್ವೇಷನು? ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಮಾಡೋ ಒಂದು ಪ್ರೊಸೀಜರ್ ಫಾಲೋ ಯಾವುದು ಅಂತ ಅಂದರೆ ವೇರಿಯಬಲ್ ಸೆಪರಬಲ್ ಮೆಥಡ್. ಅದರಲ್ಲಿ ಮೀನಿಂಗ್ ಸಿಂಪಲ್ ಇದೆ, ವೇರಿಯಬಲ್ಸ್ನ ನಾವು ಸಪ್ರೇಟ್ ಮಾಡ್ತೀವಿ. ಈ ಕ್ವಶನ್ ಬರುತ್ತೆ, ಅಂದರೆ ಏನು ಸಪ್ರೇಟ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಮ್ಯಾಮ್? ವೇರಿಯಬಲ್ಸ್ ಅಂದರೆ ಯಾವುದು? ಯು ನೋ ಇನ್ ಮ್ಯಾಥಮೆಟಿಕ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ವೇರಿಯಬಲ್ಸ್. ಎಸ್ ಆರ್ ನೋ? ಸೊ ಸಿಂಪಲ್ ಥಿಂಗ್ ಏನು ಗೊತ್ತಾ, ನಿಮಗೆ ಹೇಳಿದ್ದೀನಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, dy ಬೈ ಡಿ ಎಕ್ಸ್ ಟರ್ಮ್ಸ್ ಇರುತ್ತೆ, ಇನ್ನು ಇಲ್ಲಿ ಏನೇನೋ ಇರುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಏನೋ ಒಂದಿರುತ್ತೆ. ಓಕೆನಾ? ಸೊ ಏನಾದರೂ ಇರಲಿ, ಎಕ್ಸ್ ಪ್ಲಸ್ ವೈ ಸಿಂಪಲ್ ತಗೊಳ್ಳೋಣ ಒಂದ್ಸರಿ. ಓಕೆ, ಎಕ್ಸ್ ಪ್ಲಸ್ ವೈ ಈ ಥರ ಏನೋ ಇರುತ್ತೆ, ಹೌದಾ? ಎಸ್ ಆರ್ ನೋ? ರೈಟ್. ಸೊ ಈ ಥರ ಇದ್ದಾಗ ಇದನ್ನು ನಾವು ಸಾಲ್ವ್ ಮಾಡಬೇಕು ಅಂದರೆ ಹೇಗೆ ಸಾಲ್ವ್ ಮಾಡ್ತೀವಿ? ಓಕೆ, ಹೌ ಡು ವಿ ಸಾಲ್ವ್ ದಿಸ್? Yes, tell me, how do we solve by variable separable method ಅಂತ ಅಂದರೆ ಸಿಂಪಲ್. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ,
ವೈ ಟರ್ಮ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ ಇಟ್ಕೊಳ್ರಿ. ಅಷ್ಟೇ ಮಾಡಬೇಕಾಗಿರೋ ಕೆಲಸ, ಇನ್ನೇನು ಇಲ್ಲ. ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಎಲ್ಲದು ಬರುತ್ತೆ, ಎಲ್ಲದು ಹೇಳ್ಕೊಡ್ತೀನಿ. ವೇರಿಯಬಲ್ ಸೆಪರಬಲ್ ಮೆಥಡ್ ಅಂದರೆ ತುಂಬ ಸಿಂಪಲ್ ಇದೆ. ಡಿ ವೈ ಟರ್ಮ್ಸ್ ಒಂದು ಕಡೆ ಇರಬೇಕು, ಡಿ ಎಕ್ಸ್ ಟರ್ಮು ಇನ್ನೊಂದು ಕಡೆ ಇರಬೇಕು. ಓಕೆ, ಈಕ್ವಲ್ಸಿನ ಒಂದು ಸೈಡು ಡಿ ವೈ ಟರ್ಮ್ಸ್ ಇದ್ದರೆ ಇನ್ನೊಂದು ಸೈಡು ಡಿ ಎಕ್ಸ್ ಟರ್ಮ್ಸ್ ಇರಬೇಕು. ಅಂದರೆ ಇಲ್ಲಿ ಡಿ ವೈ ಅಂದರೆ ವೈ ರಿಲೇಟೆಡ್ ಎಲ್ಲ ಟರ್ಮ್ಸು ಒಂದು ಕಡೆ ಬಂದಿರುತ್ತೆ, ಡಿ ಎಕ್ಸ್ ಅಂದರೆ ಎಕ್ಸ್ ರಿಲೇಟೆಡ್ ಟರ್ಮ್ಸು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ, ಅದನ್ನು ಇಂಟಿಗ್ರೇಟ್ ಮಾಡ್ತೀರಾ. ಇಂಟಿಗ್ರೇಟ್ ಮಾಡಿದ್ಮೇಲೆ ನೀವು ಇಲ್ಲಿ ಸಾಲ್ವ್ ಮಾಡಿದಾಗ ನಿಮಗೆ ವೈ ಸಮಥಿಂಗ್ ಯು ವಿಲ್ ಗೆಟ್ ಫಂಕ್ಷನ್ ಆಫ್ ವೈ. ಇಲ್ಲಿ ನೀವು ಸಾಲ್ವ್ ಮಾಡಿದಾಗ ಫಂಕ್ಷನ್ ಆಫ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್. ಅರ್ಥ ಆಗ್ತಿದೆಯಾ? ಆದರೆ ಒಂದು ನೆನಪಿರಲಿ, ಇನ್ನು ಮುಂದೆ ಪ್ರೊಸೀಡ್ ಆಗೋದಕ್ಕಿಂತ ಮುಂಚೆ ಇದರಲ್ಲಿ ನಿಮಗೆ ನೀಟಾಗಿ ಎಲ್ಲ ಗೊತ್ತಾಗಬೇಕು ಅಂತ ಅಂದರೆ ವೆರಿ ಸಿಂಪಲ್, ಇಂಟಿಗ್ರೇಷನ್ ಫಾರ್ಮುಲಾ ನೀಟಾಗಿ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಇರಲಿ, ಇಂಪ್ಲಿಸಿಟ್ ಫಂಕ್ಷನ್ ಇರಲಿ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಪ್ರಿವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದರೆ ಏನು, ಇಂಪ್ಲಿಸಿಟ್ ಅಂದರೆ ಏನು. ಸೊ ಕೈಂಡ್ಲಿ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ವೇರಿಯಬಲ್ ಸೆಪರಬಲ್ ಮೆಥಡ್ ಅಂದರೆ ಏನೂ ಇಲ್ಲ, ಡಿ ಎಕ್ಸ್ ಡಿ ವೈ ಟರ್ಮ್ಸ್ನ ಸಪ್ರೇಟಾಗಿ ಬರೆಯೋದು ಅಷ್ಟೇ. ಓಕೆ, ದೆನ್ ವಿ ವಿಲ್ ಇಂಟಿಗ್ರೇಟ್. ಇದನ್ನು ಇಂಟಿಗ್ರೇಟ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀರಾ, ಇದನ್ನು ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ಎರಡೂ ಸೆಪರೇಟ್ಲಿ ಇಂಟಿಗ್ರೇಟ್ ಮಾಡ್ತೀರಾ. ಆ ಸಪ್ರೇಟ್ಲಿ ವರ್ಡ್ನ ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ಅಟ್ ದ ಎಂಡ್ ವಿಲ್ ಗೆಟ್ ದ ಸೊಲ್ಯೂಷನ್. ಈ ವೈ ಟರ್ಮ್ಸ್ನ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಸಮ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ವೈ, ಆ್ಯಂಡ್ ದೆನ್ ಎಕ್ಸ್ ಟರ್ಮ್ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಸಮ್ ಫಂಕ್ಷನ್ಸ್ ಇನ್ ಟರ್ಮ್ ಆಫ್ ಎಕ್ಸ್ ಆ್ಯಂಡ್ ಸಮ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಸೊ ಈ ಮೆಥಡ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಏನು ಗೊತ್ತಿರಬೇಕಂತ ಹೇಳಿದೆ, ಇಂಟಿಗ್ರೇಷನ್ ಫಾರ್ಮುಲಾ, ಟ್ರಿಗ್ನಾಮೆಟ್ರಿ ಫಾರ್ಮುಲಾ, ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಆ ಲಿಸ್ಟ್ ನೀವು ಒಂದು ಕಡೆ ಬರ್ಕೊಂಡು ಬಿಟ್ಟು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಅರ್ಥ ಆಯ್ತಲ್ಲ? ನೀವು ಎಂತ ಕ್ಲಾಸ್ 11ಅಲ್ಲಿ ಕಲ್ತಿರುವಂತಹ ಇದು ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಇಫ್ ಯು ಕೀಪ್ ದೆಮ್ ರೆಡಿ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಓಕೆ, ರೈಟ್. ಸೊ ಲೆಟ್ ಅಸ್ ಗೋ ಟು ಎಕ್ಸಸೈಸ್ ಬೇಸ್ಡ್ ಆನ್ ದಿಸ್ ಒನ್. ತುಂಬ ಈಸಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಓಕೆ, ಲೆಟ್ ವಿ ಟೇಕ್ ದ ಟೆಕ್ಸ್ಟ್ ಬುಕ್. ಸಿ ಎಕ್ಸಸೈಸ್ ಇಲ್ಲಿ 9.4 ಇದೆ ಬಿಕಾಸ್ ದಿಸ್ ಇಸ್ ಓಲ್ಡ್ ಟೆಕ್ಸ್ಟ್ ಬುಕ್, ಬಟ್ ಇನ್ ರಿಯಲ್ ಇಟ್ ಈಸ್ 9.3. ಓಕೆ, ಫಸ್ಟ್ ಕ್ವಶನ್ ಏನಿದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಓಕೆ, ನಾನು ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತೇಳಿ. ಫಾರ್ ಈಚ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಫ್ರಮ್ 1 to 10 ಫೈಂಡ್ ದ ಜನರಲ್ ಸೊಲ್ಯೂಷನ್. ಅಂದರೆ ಜನರಲ್ ಸೊಲ್ಯೂಷನ್ನ ಫೈಂಡ್ ಮಾಡಿ. ಜನರಲ್ ಸೊಲ್ಯೂಷನ್ ಅಂದರೆ ಏನು, ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಹಾಗೆ ಬರುವ. ಅದೇ ಅವರು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು ಮಾಡಬೇಕು, ಪರ್ಟಿಕ್ಯುಲರ್ ವ್ಯಾಲ್ಯೂ ಅವ್ರು ಕೊಟ್ಟಿರ್ತಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಷ್ಟೇ ಇರೋದು. ನೆನಪಿರಲಿ, ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ. ಜನರಲ್ ಸೊಲ್ಯೂಷನ್ ಅಂತ ಅಂದರೆ ಏನು, ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರ್ತವೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರೋದಿಲ್ಲ ಅಂದರೆ ಎಲ್ಲೋಗ್ತವೆ ಮ್ಯಾಮ್ ಅಂತ ಅಂದರೆ ಸಿಂಪಲ್, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಜಾಗದಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ಅವ್ರು ಕೊಟ್ಟಿರ್ತಾರೆ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಲ್ಲ? ಹೈಯರ್ ಸ್ಟಡೀಸಿಗೆ ಹೋದಾಗ ಅವ್ರು ಕೊಟ್ಟಿರೋದಿಲ್ಲ ವ್ಯಾಲ್ಯೂಸ್, ಬಟ್ ನಾವು ಅಸ್ಯೂಮ್ ಮಾಡಬೇಕಾಗುತ್ತೆ ಸಮ್ಟೈಮ್ಸ್. ಓಕೆ, ಸೊ ದೇ ಆರ್ ಡಿಫ್ರೆಂಟ್, ಡೋಂಟ್ ವರಿ ಅಬೌಟ್ ದೋಸ್. ನಾವು ಕಮ್ ಟು ದಿಸ್ ಒನ್. ಈಗ ನೋಡಿ, ನಾನು ನಿಮಗೇನು ಹೇಳಿದ್ದೆ, ಇದನ್ನು ಈಗ ವೇರಿಯಬಲ್ ಸೆಪರೇಬಲ್ ಮಾಡಬೇಕಾ. ವೇರಿಯಬಲ್ ಸೆಪರೇಬಲ್ ಅಂದರೆ ಹೇಗೆ ಮಾಡ್ತೀರಾ, ತುಂಬ ಸಿಂಪಲ್ ಇದೆ. ನಾನು ನಿಮಗೆ ಹೇಳಿದ್ದೇನು, ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ ನೋಡಿ, ಇದು ಫಂಕ್ಷನ್ ಆಫ್ ಎಕ್ಸು, ಇದು ಕೂಡ ಫಂಕ್ಷನ್ ಆಫ್ ಎಕ್ಸು. ಇಲ್ಲಿ ಎಕ್ಸ್ ಎಕ್ಸ್ಟ್ರಾ ಇದೆ, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿ ವೈ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಡಿನಾಮಿನೇಟರ್ ಈ ಕಡೆ ಬಂದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಹೌದಾ? ರೈಟ್. ಸೊ ಫಸ್ಟ್ ಸ್ಟೆಪ್ ಏನು, ಡಿ ವೈ ಟರ್ಮ್ಸ್ ಎಲ್ಲ ಒಂದು ಕಡೆ, ಡಿ ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ. ನೆಕ್ಸ್ಟ್ ಸ್ಟೆಪ್ ಏನು, ಇಂಟಿಗ್ರೇಟ್. ಸೊ ಯು ಇಂಟಿಗ್ರೇಟ್. ಓಕೆ, ಇಂಟಿಗ್ರೇಟ್. ದೆನ್ ವಾಟ್ ವಿಲ್ ಯು ಗೆಟ್, ಇಂಟಿಗ್ರೇಷನ್ ಆಫ್ ಡಿ ವೈ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಓಕೆ, ಸೊ ಈಗ ಇಂಟಿಗ್ರೇಟ್ ಮಾಡಿ. ಇಂಟಿಗ್ರೇಷನ್ ಆಫ್ ಡಿ ವೈ ಈಸ್ ವಾಟ್, ವೈ ಇಟ್ ಸೆಲ್ಫ್. ಈಗ ಇದನ್ನು ಮಾಡಬೇಕು ಅಂತ ಅಂದರೆ ನಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ನಾವೇನು ಮಾಡ್ತೀವಿ, ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡೋದು ಹೇಗೆ ಮ್ಯಾಮ್ ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ ಕಾಸ್ ಎಕ್ಸ್ ಫಾರ್ಮುಲಾ ಗೊತ್ತಿದೆಯಾ? ಗೊತ್ತಿಲ್ಲ. ಅಟ್ಲೀಸ್ಟ್ ಯು ರಿಮೆಂಬರ್ ಕಾಸ್ 2x ಫಾರ್ಮುಲಾ, ಹಾಫ್ ಆ್ಯಂಗಲ್ ಫಾರ್ಮುಲಾ ಆಮೇಲೆ ಬರುತ್ತೆ ನೋಡಿ. ಕಾಸ್ 2x ಅಂದರೆ 1 ಮೈನಸ್ 2 ಸೈನ್ ಸ್ಕ್ವಯರ್
ಎಕ್ಸ್, ಕರೆಕ್ಟಾ? ಇದೇ ನಾನು 2xನ ಎಕ್ಸಿಗೆ ಕನ್ವರ್ಟ್ ಮಾಡಿದ್ರೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಆಗುತ್ತಾ? 2x ಇದ್ದಾಗ ಎಕ್ಸ್ ಆಯಿತು, ಎಕ್ಸ್ ಇದ್ದಾಗ ಎಕ್ಸಿಂದ ಅರ್ಧ ಅಂದರೆ ಎಷ್ಟು? ಎಕ್ಸ್ ಬೈ 2. ಈಗ ನಾನು ಇದನ್ನು ಈ ಕಡೆ ಕಳಿಸಿ ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲೇ ಇದೆ, ಕಾಸ್ ಎಕ್ಸ್ ಈ ಕಡೆ ಬಂತು, ಈ ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ ಇದನ್ನು ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಸೊ ದೇರ್ ಫಾರ್ 1 ಮೈನಸ್ ಕಾಸ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ ಅಂದರೆ ಏನು ಬರೀಬಹುದು? ಇದು ಕೂಡ ಸೇಮ್ ಕಾಸ್ 2x ಫಾರ್ಮುಲಾನೇ, ಬಟ್ ಕಾಸ್ 2x ಇನ್ ಟರ್ಮ್ಸ್ ಆಫ್ ಕಾಸ್ ಏನಿದೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದೆ, ಹೌದಲ್ವಾ? ಸೊ ಇದೇನಾಗುತ್ತೆ, ಈ ಫಾರ್ಮುಲಾ ಎಲ್ಲ ನಿಮಗೆ ಗೊತ್ತಿರಬೇಕು, ಓಕೆನಾ? 2 ಕ್ಯಾನ್ಸಲ್, ಸೈನ್ ಬೈ ಕಾಸ್ ಅಂತ ಅಂದರೆ ಏನಾಗುತ್ತಪ್ಪ? ಟ್ಯಾನ್ ಆಗುತ್ತೆ, ಬಟ್ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಟ್ಯಾನ್ ಸ್ಕ್ವೇರ್, ಆ್ಯಂಡ್ ಆ್ಯಂಗಲ್ ಏನಿದೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2. ಈಗ ಟ್ಯಾನಿಂದ ನಮಗೆ ಇಂಟಿಗ್ರೇಷನ್ ಗೊತ್ತಿದೆಯಾ? ಎಸ್, ಡು ಯು ನೋ? ವಿ ಡೋಂಟ್ ನೋ ಇಟ್, ರೈಟ್? ಡೈರೆಕ್ಟ್ ಟ್ಯಾನ್ ಸ್ಕ್ವೇರ್ ಇಂದ ನಮಗೇನು ಗೊತ್ತಿಲ್ಲ. ಓಕೆ ಸೊ ವೈ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಐಡೆಂಟಿಟಿ ನಮಗೆ ಗೊತ್ತಿದೆಯಾ? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1. ಯಾಕೆ? ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ನಾವು ಕಲ್ತಿದ್ದೀವಿ ಕ್ಲಾಸ್ 11ಲ್ಲಿ, ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ 1. ಆ್ಯಕ್ಚುಲಿ ಕಲ್ತಿರೋದೇನು ಸೀಕೆಂಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಕಲ್ತಿರೋದು, ಬಟ್ ಇಲ್ಲಿ ನಮಗೆ ಬರೀ ಟ್ಯಾನ್ ಸ್ಕ್ವೇರ್ ಬೇಕು. ಸೊ ಆ ಪ್ಲಸ್ 1ನ ಈ ಕಡೆ ಕಳಿಸಿದ್ರೆ ಮೈನಸ್ 1 ಆಯಿತು, ರೈಟ್? ಅದಕ್ಕೆ ಇಲ್ಲಿ ಇದನ್ನು ಬರ್ದಿದ್ದೀನಿ, ತೀಟಾ ಜಾಗದಲ್ಲಿ ಏನಿದೆ ಎಕ್ಸ್ ಬೈ 2 ಇದೆ. ನೆಕ್ಸ್ಟ್ ಇಂಟಿಗ್ರೇಟ್ ಡಿ ಎಕ್ಸ್. ನಾವು ಯು ಇಂಟಿಗ್ರೇಟ್ ಸೀಕೆಂಟ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಆ್ಯಂಡ್ ಎಕ್ಸ್ ಬೈ 2 ಆ್ಯಂಗಲ್ ಇದೆ ಅಂತಂದರೆ ಸೀಕೆಂಟ್ ಸ್ಕ್ವೇರಿಂದ ಏನಾಗುತ್ತೆ ಟ್ಯಾನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಏನಾಗುತ್ತೆ ಈ ಎಕ್ಸ್ ಬೈ 2ದು ಡಿಫ್ರೆನ್ಷಿಯೇಷನ್ ಏನು 1 ಬೈ 2 ಡಿವೈಡೆಡ್ ಬೈ 1 ಬೈ 2, ಆ 1 ಬೈ 2 ಮೇಲೆ ಹೋದರೆ 2 ಬೈ 1 ಮೈನಸ್ 1ಇಂದ ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸು ಪ್ಲಸ್ ಸಮ್ ಕಾನ್ಸ್ಟೆಂಟ್. ಸೊ ದಿಸ್ ಬಿಕಮ್ಸ್ ಯುವರ್ ಆನ್ಸರ್. ಸೊ ದೇರ್ ಫೋರ್ ವಾಟ್ ಈಸ್ ದ ಸೊಲ್ಯೂಷನ್? ದೇರ್ ಫೋರ್ ದ ಜನರಲ್ ಸೊಲ್ಯೂಷನ್ of the given differential equation is ಏನಾಗುತ್ತೆ y is equal to 2 tan x by 2 minus x plus c. ಅರ್ಥ ಆಯ್ತಾ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಕಮಿಂಗ್ ಟು ಕ್ವಶನ್ ನಂಬರ್ 2, ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. dy by dx ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ವೈ ಸ್ಕ್ವೇರ್. ಓಕೆ, ಅದರಲ್ಲಿ ಪರ್ಟಿಕ್ಯುಲರ್ಲಿ ವೈ ವ್ಯಾಲ್ಯೂಸ್ ಆರ್ ಲೈಯಿಂಗ್ ಇನ್ ಬಿಟ್ವೀನ್ -2 and 2 ಅಂತ ಕೊಟ್ಟಿದ್ದಾರೆ. ಸೊ ನಥಿಂಗ್ ಟು ವರಿ. ಇದರಲ್ಲಿ ಅಬ್ಸರ್ವ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ನ ನಾವೇನು ಮಾಡೋಕೆ ಸಪ್ರೇಟ್ ಮಾಡಬೇಕು. ಡಿ ವೈ ಟರ್ಮ್ಸ್ ಅಲ್ಲ, ಇದು ಈಗ ನೋಡಿ ಕೊಟ್ಟಿರೋದು ಫಂಕ್ಷನ್ ಆಫ್ ವೈ ಇದೆ. ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಇಲ್ಲೇನೂ ಇಲ್ಲ ಅಂದರೆ 1 ಇಂಟು ಈ ವ್ಯಾಲ್ಯೂ ಐತೆ, ಹೌದಲ್ವಾ? ಇಲ್ಲೇನೂ ಇಲ್ಲ ಅಂದರೆ ಈ ಕಡೆ ಕಳಿಸಿದೆಯಲ್ಲ, ಸಾರಿ ಮಲ್ಟಿಪ್ಲಿಕೇಶನಲ್ಲಿದೆ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಡಿವಿಷನಿಗೆ ಹೋಗುತ್ತೆ. ಸೊ ದೇರ್ ಫಾರ್ ಇದು ಕನ್ವರ್ಟ್ ಆಗೋದೇನು ಡಿ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಇಂಟು ಈ ಡಿ ಎಕ್ಸ್ ಈ ಕಡೆ ಬಂದರೆ ಡಿ ಎಕ್ಸ್. ನಾವು ಯು ಇಂಟಿಗ್ರೇಟ್ ನೆಕ್ಸ್ಟ್ ಸ್ಟೆಪ್ ಇದು ಮಾಡ್ಬೇಕು ನೀವು, ಓಕೆ ರೈಟ್? ಯು ಡೋಂಟ್ ಡೂ ಇಟ್ ಇನ್ ಅ ಸಿಂಗಲ್ ಸ್ಟೆಪ್, ರೈಟ್? ಸೊ ಇದು ಅಬ್ಸರ್ವ್ ಮಾಡಿ, 4 ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್, ಎಸ್ ಆರ್ ನೋ? ಸೊ ಇಂಟಿಗ್ರೇಷನ್ ನಮಗೆ ಆಲ್ರೆಡಿ ಗೊತ್ತಿದೆ, 1 ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟ್ ಇದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟ್ ಇದ್ದರೆ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಆಗುತ್ತೆ. ಆದರೆ ಎಕ್ಸ್ ಜಾಗದಲ್ಲಿ ಏನಿದೆ ವೈ ಇದೆ, ಎ ಜಾಗದಲ್ಲಿ ಏನಿದೆ 2 ಇದೆ, ಯಾಕಂದರೆ 2 ಸ್ಕ್ವೇರ್ ಎ ಸ್ಕ್ವೇರ್, ಹೌದಲ್ವಾ? ರೈಟ್? ಸೊ ಇಂಟಿಗ್ರೇಷನ್ ಚಾಪ್ಟರ್ ನೀಟಾಗಿ ಯಾರು ಕೇಳಿರ್ತೀರೋ ಅವ್ರಿಗೆ ಇವೆಲ್ಲ ಈಸಿ ಆಗುತ್ತೆ. ಆ ಚಾಪ್ಟರ್ ಲಿಂಕ್ ಕೂಡ ಅವೈಲೇಬಲ್ ಮಾಡಿಸಿರ್ತೇನೆ ನಿಮಗೆ, ವಾಚ್ ಮಾಡಿ, ರೈಟ್? ಸೊ ಅಬ್ಸರ್ವ್ ಹಿಯರ್ ಲೈಕ್ ದಿಸ್. So directly we can write y by this value total, it becomes what? Sin inverse of x ಜಾಗದಲ್ಲಿ ಏನಿದೆ y ಇದೆ, a ಜಾಗದಲ್ಲಿ ಏನಿದೆ 2 ಇದೆ, which is equal to integration of dx ಏನಾಗುತ್ತೆ x plus some arbitrary constant. So this becomes your answer. ಅರ್ಥ ಆಯ್ತಾ? Let me turn the sheet. Coming to next question, question number 3 ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅವರು. Question number 3, just a minute, let me turn the sheet of the textbook also. dy by dx plus y is equal to 1. Okay,
ಈಗ ಇದನ್ನು ಸಾಲ್ವ್ ಮಾಡಬೇಕು. ಸ್ವಲ್ಪ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಟೆಡ್ ಸ್ಟಾರ್ಟ್ ಆಗುತ್ತೆ. ಈಗ ವೈ ಟರ್ಮ್ಸ್ ಎಲ್ಲ ಒಂದು ಕಡೆ ಬರೀಬೇಕು. ಹಂಗಂತ ಡಿ ವೈ ಪ್ಲಸ್ 1 ಹಂಗೆ ಇಟ್ಕೊಂಡು ಡಿ ಎಕ್ಸ್ ಆ ಕಡೆ ಕಳ್ಸೋಕ್ಕಾಗುತ್ತಾ? ಇಲ್ಲ. ಡಿನಾಮಿನೇಟರ್ ಇರೋದು ಆ ಕಡೆ ಹೋಗುತ್ತೆ. ಆದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿಂಗಲ್ ಟರ್ಮ್ ಇದ್ದಾಗ ಮಾತ್ರ. ಇಲ್ಲೇನಿದೆ? ಪ್ಲಸ್ ವೈ ಇದೆ. ಸೊ ಫಸ್ಟ್ ಪ್ಲಸ್ ಟರ್ಮ್ನ ಆ ಕಡೆ ಕಳಿಸಿದ್ರೆ ನಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ವೈ ಆ ಕಡೆ ಬಂದರೆ ಮೈನಸ್ ವೈ ಆಗುತ್ತೆ. ಈಗ ನೋಡಿ, ಎಕ್ಸ್ ಟರ್ಮ್ನ ಈ ಕಡೆ ಕಳಿಸಿ, ವೈ ಟರ್ಮ್ನ ಇದು ಇಂಟು 1 ಇದೆ ಅಂದ್ಕೊಂಡು ಇದನ್ನು ಈ ಕಡೆ ಕಳಿಸಬಹುದು. ದೇರ್ ಫೋರ್ ಡಿ ವೈ ಡಿವೈಡೆಡ್ ಬೈ 1 ಮೈನಸ್ ವೈ ಇಸ್ ಈಕ್ವಲ್ ಟು ಡಿ ಎಕ್ಸ್ ಇಂಟು 1 ಅಂದರೆ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಇದನ್ನ ಆ ಕಡೆ ಇದನ್ನು ಈ ಕಡೆ ಕಳಿಸಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ? ಇಂಟಿಗ್ರೇಟ್ ಮಾಡ್ತೀವ? ಎಸ್ ಆರ್ ನೋ? ನಾವು ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂತಂದರೆ ಲಾಗ್ ಎಕ್ಸ್ ಬರುತ್ತೆ. ಬಟ್ ಇಲ್ಲಿ ಇರೋದೇನು? 1 ಮೈನಸ್ ವೈ ಇದೆ. ಸೊ 1 ಮೈನಸ್ ವೈನೂ ಮತ್ತೆ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಮೈನಸ್ 1 ಬೈ ಲಾಗ್ 1 ಮೈನಸ್ ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಈಸ್ ಎಕ್ಸ್ ಪ್ಲಸ್ ಸಿ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಈಗ ಮಲ್ಟಿಪ್ಲೈ, ಇಫ್ ಯು ಮಲ್ಟಿಪ್ಲೈ ಮೈನಸ್, ಓಕೆ, ಮಲ್ಟಿಪ್ಲೈ ಮೈನಸ್, ವಾಟ್ ವಿಲ್ ಗೆಟ್? 1 ಬೈ ಲಾಗ್ 1 ಮೈನಸ್ ವೈ. ಜಸ್ಟ್ ಅ ಮಿನಿಟ್, ಇದನ್ನು ಹೇಗೆ ಮಾಡೋಣ ಚೇಂಜು? ಓಕೆ, ಸಾರಿ, 1 ಬೈ ಎಕ್ಸ್ ಎಂದು ಲಾಗ್ ತಾನೆ, ನಾನು ಯಾಕೆ ಮೈನಸ್ ಡಿನಾಮಿನೇಟ್ರಾಗಿ ಬರ್ತಿದ್ದೀನಿ? ಸೊ ಸಾರಿ. ಸಿ ಇಯರ್ ಇಂಟಿಗ್ರೇಷನ್ ಹೇಗಂತೆ ಮೈನಸ್ ಸೈನ್ ಬರುತ್ತೆ. ಮೈನಸ್ ಎಲ್ಲಿಂದ ಬಂತು? ಲಾಗ್ ಇಂಟಿಗ್ರೇಷನ್ನು, ಲಾಗ್ ಡಿಫ್ರೆನ್ಸಿಯೇಷನು 1 ಬೈ ಇದೆ. ಆದರೆ ಇದು 1 ಮೈನಸ್ ವೈ ಇದೆ. 1 ಇಂದು 0 ಮೈನಸ್ ವೈದು ಮೈನಸ್ 1. ದೇರ್ ಫೋರ್ ಈ ಮೈನಸ್ಸು ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ಓಕೆ, ರೈಟ್. ಈಗ ಇದನ್ನು ಈ ಕಡೆ ಕಳಿಸಿ, ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಅಬ್ಸರ್ವ್ ಕ್ಲಿಯರ್ಲಿ. ಎಕ್ಸ್ ಈ ಕಡೆ ಬಂತು ಅಂದರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿ. ಇದು ಈ ಕಡೆ ಬಂತು ಅಂದರೆ ಮೈನಸ್ ಚೇಂಜಸ್ ಟು ಪ್ಲಸ್. ಸೊ ಟೆಲ್ ಮಿ ಒನ್ ಥಿಂಗ್, ಸಿ ಈಸ್ ನಥಿಂಗ್ ಬಟ್ ಸಮ್ ಕಾನ್ಸ್ಟೆಂಟ್. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಸಿ ಆಲ್ಸೋ. ಕಾನ್ಸ್ಟೆಂಟ್ ನಮಗೆ ಕಂಫರ್ಟಬಲ್ ಇರೋ ಹಾಗೆ ನಾವು ಬರ್ಕೋಬೋದು. ಓಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಲಾಗ್ ಸಿ ಅಂತ ಬರ್ಕೊಂಡೆ. ಯಾಕೆ ಬರ್ಕೊಂಡ್ರಿ ಮ್ಯಾಮ್ ಅಂದರೆ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂದರೆ ಲಾಗ್ ಎ ಬಿ ಆಗುತ್ತಾ? ಸೊ ಮಲ್ಟಿಪ್ಲೈ ಮಾಡೋದು ಈಸಿ. ಸಿ ಇಂಟು 1 ಮೈನಸ್ ವೈ ಆ್ಯಂಡ್ ಇಲ್ಲೇನಾಗುತ್ತೆ? ಮೈನಸ್ ಎಕ್ಸ್ ಉಳಿಯುತ್ತೆ. ಅರ್ಥ ಆಗ್ತಿದೆಯಾ? ಮೈನಸ್ ಎಕ್ಸ್ ಉಳಿಯುತ್ತೆ. ಈಗ ನಾನು ಲಾಗ್ ರಿಮೂವ್ ಮಾಡಬೇಕು ಅಂತ ಅಂದ್ರೇನು? ಎಕ್ಸ್ಪೋನೆನ್ಷಿಯಲ್ನ ಅಪ್ಲೈ ಮಾಡ್ತೀನಿ. ಎಕ್ಸ್ಪೋನೆನ್ಷಿಯಲ್ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಇ ಪವರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಇ ಪವರ್ ಲಾಗ್ ಆಗುತ್ತೆ. ಲಾಗ್ ಇ ಕ್ಯಾನ್ಸಲ್ ಔಟ್ ಆದರೆ ಏನು ಉಳಿಯುತ್ತೆ? ಸಿ ಇಂಟು 1 ಮೈನಸ್ ವೈ. ಇದನ್ನು ನಾನು ವೈ ಇಸ್ ಈಕ್ವಲ್ ಟು ಸಮಥಿಂಗ್ ಫಾರ್ಮೆಟಲ್ಲೇ ಬರಿಬೇಕು ಅಂತ ಇದ್ದರೆ ನಾನೇನು ಬರಿಬೋದು? ಸಿ ಮೈನಸ್ ಸಿ ವೈ. ಸೊ ಮೈನಸ್ ಸಿ ವೈ ಈ ಕಡೆ ಬಂತು ಅಂದರೆ ಪ್ಲಸ್ ಸಿ ವೈ ಇಸ್ ಈಕ್ವಲ್ ಟು ಸಿ. ಇದು ಈ ಕಡೆ ಬಂತು ಅಂದರೆ ಇ ಪವರ್ ಮೈನಸ್ ಎಕ್ಸ್. ಓಕೆನಾ? ರೈಟ್. ಈಗೇನಾಗುತ್ತೆ ಅಬ್ಸರ್ವ್ ಮಾಡಿ. ಸಿ ಇಂಟು ವೈ ಅಥವಾ ಯು ಕ್ಯಾನ್ ಈಸಿಲಿ ಡೂ ಇಟ್ನಾ. ಇದನ್ನು ಈ ಕಡೆ ಕಳಿಸಿದ್ರೆ ಆಗ್ತಿತ್ತು. ಅಷ್ಟು ಮಲ್ಟಿಪ್ಲೈ ಮಾಡೋ ನೆಸೆಸಿಟಿನೂ ಇರಲಿಲ್ಲ ಆ್ಯಕ್ಚುಲಿ, ಅಲ್ಲ? ಎಸ್, ಸಿನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡ್ರಿ. ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು 1 ಮೈನಸ್ ವೈ. ನನಗೆ ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಬೇಕು ತಾನೆ. ಸೊ ಮೈನಸ್ ವೈ ಈ ಕಡೆ ಕಳಿಸಿ, ಇದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು 1 ಹಾಗೆ ಇರಲಿ. ಇದು ಆ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. 1 ಬೈ ಸಿ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್. ಓಕೆ, ಸೊ ದಿಸ್ ಬಿಕಮ್ಸ್ ಯುವರ್ ಆನ್ಸರ್. ಬಟ್ ಕೆಲವೊಂದು ಕಡೆ ಏನು ಮಾಡ್ತಾರೆ ಅವರು ಅಂತ ಅಂದರೆ ಪ್ಲಸ್ ಇಕ್ವಲ್. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಈ 1 ಬೈ ಸಿ ಇಷ್ಟೊಂದು ಇನ್ನೇನು ಬರೆಯೋದು ಅಂತ ಹೊಸ ಕಾನ್ಸ್ಟೆಂಟ್ ತಗೊಂಬಂದು ವೈ ಈಸ್ ಈಕ್ವಲ್ ಟು 1 ಪ್ಲಸ್ ಇದಿನ್ಯಾವುದೋ ಕಾನ್ಸ್ಟೆಂಟ್ 1 ಬೈ ಸಿನ ರೆಪ್ರೆಸೆಂಟ್ ಮಾಡೋಕ್ಕೆ ಅಂತ ಬೇರೆದು ಬರೀತಾರೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಯುವರ್ ಸೊಲ್ಯೂಷನ್. ಸೊ ಸಾಲ್ವ್ ಮಾಡೋದು ತುಂಬ ಸಿಂಪಲ್ ಇದೆ. ಏನು ಮಾಡಬೇಕು? ಫಸ್ಟು ವೈ ಟರ್ಮ್ಸ್ನ ಒಂದು ಕಡೆ ಬರ್ಕೊತೀರಾ, ದೆನ್ ಇಂಟಿಗ್ರೇಟ್. ವೈ ಟರ್ಮ್ಸು ಎಕ್ಸ್ ಟರ್ಮ್ಸ್ ಸಪ್ರೇಟ್ಲಿ ಬರೆದಿದ್ಮೇಲೆ ಸಪ್ರೇಟ್ಲಿ ಇಂಟಿಗ್ರೇಟ್ ಮಾಡಿ. 1 ಬೈ ಎಕ್ಸಿಂದ ಇಂಟಿಗ್ರೇಷನು ಲಾಗ್ ಎಕ್ಸ್. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಒಂದು ಮೈನಸ್ ವೈ ಇದೆ. ಸೊ ಅದ್ರದ್ದು ಕೂಡ ಡಿಫ್ರೆನ್ಸಿಯೇಷನ್ ಪಾರ್ಟ್ ಬಂದಾಗ ಮೈನಸ್ ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ದೆನ್ ವಾಟ್ ಹ್ಯಾಪನ್ಸ್? ದೆನ್ ಯು ವಿಲ್ ಇಂಟಿಗ್ರೇಟ್, ದೆನ್ ಯು ವಿಲ್ ಸಾಲ್ವ್ ಮೈನಸ್ ಎಕ್ಸ್ ಕಾನ್ಸ್ಟೆಂಟ್ ಬಂದ್ಬಿಟ್ಟು
ನಾವು ಸಿ ಬರೆದ್ರು ಓಕೆ, ಲಾಗ್ ಸಿ ಬರೆದ್ರು ಓಕೆ, ಯಾಕಂದರೆ ಅದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂದರೆ ನಮಗೆ ಇಷ್ಟ ಬಂದಂಗೆ ನಾವು ಬರ್ಕೋಬೋದು. ಓಕೆ, ಬಟ್ ಕಾನ್ಸ್ಟೆಂಟ್ ಬರೀಬೇಕು. ಇಷ್ಟ ಬಂದಂಗೆ ಅಂತ ಮತ್ತೆ ಸೈನ್ ತೀಟಾ ಹಂಗೆಲ್ಲ ಬರೆಯೋಕೆ ಹೋಗ್ಬಿಡಿ. ಸೊ ಇಲ್ಲಿ ಲಾಗರಿದಮ್ ಇರೋದ್ರಿಂದ ನಾನು ಲಾಗ್ ಸಿ ಬರೆದೆ. ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಥವಾ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ, ಲಾಗ್ ಎಮ್ ಇಂಟು ಎನ್. ಸೊ ಆ ಥರ ನೋಡೋದಾದರೆ ಇದೇನಾಗುತ್ತೆ ನಿಮಗೆ ಪ್ರಾಡಕ್ಟ್. ಸೊ ಲಾಗ್ ಸಿ ಇಂಟು 1 ಮೈನಸ್ ವೈ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಲಾಗ್ ರಿಮೂವ್ ಮಾಡಬೇಕು ಅಂದರೆ ನಾನು ಎರಡು ಸೈಡ್ ಏನು ಅಪ್ಲೈ ಮಾಡ್ತೀನಿ, ಎಕ್ಸ್ಪೊನೆನ್ಷಿಯಲ್ನ ಅಪ್ಲೈ ಮಾಡ್ತೀನಿ. ಅವಾಗೇನಾಗುತ್ತೆ ರೈಟ್, ಅವಾಗೇನಾಗುತ್ತೆ ಎಕ್ಸ್ಪೊನೆನ್ಷಿಯಲ್ ಲಾಗ್ ಕ್ಯಾನ್ಸಲ್ ಆಗಿ ಬರೀ ಇಷ್ಟೇ ಉಳಿಯುತ್ತೆ. ಎಲ್ ಎಚ್ ಎಸ್ಸಿಗೆ ಎಕ್ಸ್ಪೊನೆನ್ಷಿಯಲ್ ಬರುತ್ತೆ. ನನಗೆ ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಫಾರ್ಮೆಟಲ್ಲಿ ಆನ್ಸರ್ ಬೇಕು ಅಂತ ಹೇಳಿದಾಗ ನಾನೇನು ಮಾಡ್ತೀನಿ, ಈ ಸಿನ ಈ ಕಡೆ ಕಳಿಸ್ತೀನಿ. ಇದ್ರ ಈಕ್ವಲ್ಡಲ್ಲಿ ಸಿನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು 1 ಮೈನಸ್ ವೈ. ಓಕೆ, ದೆನ್ ನನಗೆ ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಬೇಕು. ಈ 1 ಎಕ್ಸ್ಟ್ರಾ ಇದೆ ಹೌದಾ, ವೈ ಮೈನಸ್ ವೈ ಇದೆ. ಸೊ ಫಸ್ಟ್ ಒಂದು ಕೆಲಸ ಮಾಡೋಣ, ಮೈನಸ್ ವೈನ ಈ ಕಡೆ ತಂದರೆ ಪ್ಲಸ್ ವೈ ಆಗುತ್ತೆ. 1 ಅಲ್ಲೇ ಇರಲಿ. ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸಿ ಅಂತ ಅಂದರೆ ಅದು ಆ ಕಡೆ ಬಂದರೆ ಪ್ಲಸ್ ಎ ಇಂಟು ಇ ಪವರ್ ಮೈನಸ್ ಎಕ್ಸ್. ಓಕೆ, ಸೊ ದಿಸ್ ಬಿಕಮ್ಸ್ ಯೋರ್ ಸೊಲ್ಯೂಷನ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಎಷ್ಟು 4. ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ಎಲ್ಲ ಜೊತೆಗಿದೆ. ಎಕ್ಸ್ ಟರ್ಮ್ಸ್ ವೈ ಟರ್ಮ್ಸ್ನ ಸ್ವಲ್ಪ ಹುಷಾರಾಗಿ ಇಲ್ಲಿ ಸಪ್ರೇಟ್ ಮಾಡಿ. ಟ್ಯಾನ್ ಎಕ್ಸ್ ಡಿ ವೈ ಇಸ್ ಈಕ್ವಲ್ ಟು 0 ಇದೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡೋದು ಹೇಗೆ? ಫಸ್ಟ್ ಒಂದು ಕೆಲಸ ಮಾಡೋಣ, ಇದನ್ನು ಆ ಕಡೆ ಕಳಿಸ್ಬಿಡೋಣ. ಅಲ್ಲಿಗೆ ಏನಾಗುತ್ತೆ ನೋಡಿ, ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಟರ್ಮ್ ಆ ಕಡೆ ಹೋದರೆ ಏನಾಯಿತು, ಮೈನಸ್ ಆಯಿತು. ಓಕೆ, ನೌ ಯು ಸಿ ವಾಟ್ ಕ್ಯಾನ್ ಬಿ ಡನ್. ಎಕ್ಸ್ ಟರ್ಮ್ಸ್ ಜೊತೆಗೆ ಎಕ್ಸ್ ಟರ್ಮ್ಸ್ನ ಇಟ್ಕೊಳ್ರಿ, ವೈ ಟರ್ಮ್ಸ್ ಡಿ ವೈ ಜೊತೆಗೆ ವೈ ಟರ್ಮ್ಸ್ ಅಷ್ಟೇ ಇರಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಎಕ್ಸ್ ಜೊತೆ ಎಕ್ಸ್ ಅಷ್ಟೇ ಇರಬೇಕು ಅಂತ ಅಂದರೆ ಇದಿರಬೇಕು, ಇದಿರಬಾರ್ದು. ವೈ ಜೊತೆ ವೈ ಅಷ್ಟೇ ಇರಬೇಕಂದ್ರೆ ಇರಬಾರ್ದು ಅಂದರೆ ಏನು ಮಾಡೋಣ, ಇದನ್ನ ಈ ಕಡೆ ಕಳ್ಸೋಣ, ಇದನ್ನ ಈ ಕಡೆ ಕಳ್ಸೋಣ. ಪ್ರಾಡಕ್ಟ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ದೇರ್ ಫಾರ್ ವಾಟ್ ಹ್ಯಾಪನ್ಸ್, ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್, ಇಲ್ಲಿ ಎಕ್ಸ್ ಟರ್ಮ್ ಯಾವುದು, ಟ್ಯಾನ್ ಎಕ್ಸ್, ಸೊ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಸೈನ್ ಇಂಟಿಗ್ರೇಷನ್ ವೈ ಟರ್ಮ್ಸ್ ಬೇಕು ನಮಗೆ, ವೈ ಹಾಗೆ ಇಲ್ಲಿ ಏನಿದೆ ವೈ ಟರ್ಮು ಟ್ಯಾನ್ ವೈ. ಅರ್ಥ ಆಯ್ತಾ ಸಪ್ರೇಟ್ ಮಾಡೋದು? ಜಸ್ಟ್ ಸಪ್ರೇಟ್ ಮಾಡೋದೇ ಸ್ವಲ್ಪ ರಿಸ್ಕಿ, ಬಾಕಿ ಎಲ್ಲ ಈಸಿ ಇದೆ. ನಾವು ಯು ಸಿ ಅಬ್ಸರ್ವ್ ಕ್ಲಿಯರ್ಲಿ ವಾಟ್ ಕ್ಯಾನ್ ವಿ ಡೂ ಟು ಇಂಟಿಗ್ರೇಟ್ ದಿಸ್ ಒನ್. ಸೀಕೆಂಟ್ ಸ್ಕ್ವೇರ್ ಟ್ಯಾನ್ ಎಕ್ಸ್ ಹೇಗೆ ಮಾಡ್ತಿರ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ಯಾಟ್ ಇದೆಯಾ ಇದು? ಎಸ್ ಆರ್ ನೋ? ಎಸ್ ಆರ್ ನೋ? ದೆನ್ ಇಟ್ ಬಿಕಮ್ಸ್ ವಾಟ್, ಲಾಗ್ ಟ್ಯಾನ್ ಎಕ್ಸ್. ಈಸಿ ಇದೆ ನೋಡಿ, ಸಿಂಪಲ್. ವಿ ವಿಲ್ ಇಂಟಿಗ್ರೇಟ್. ಓಕೆ, ಇಂಟಿಗ್ರೇಟ್ ಮಾಡಿದಾಗ ಇದು ಅಬ್ಸರ್ವ್ ಮಾಡಿ, ಟ್ಯಾನ್ ಎಕ್ಸ್ ಅಂಡ್ ಡಿಫ್ರೆನ್ಸಿಯೇಷನ್ ತಾನೆ ನಮಗೆ ಗೊತ್ತಿದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ಯಾಟ್ ಇದ್ದರೆ ನಾವೇನು ಬರಿತೀವಿ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಕರೆಕ್ಟಾ? ಸೊ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ, ಇದೇನಾಗುತ್ತೆ, ಎಫ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸು, ಅದ್ರ ಡಿಫ್ರೆನ್ಸಿಯೇಷನ್ನು ಸೀಕೆಂಟ್ ಸ್ಕ್ವೇರು. ಸೊ ಇದೇನಾಯಿತು, log f of x. What is f of x? Log tan x, which is equal to, with respect to y ಮಾಡಿದಾಗ ಇದೇನಾಗುತ್ತೆ, log tan y ಆಗುತ್ತೆ ವಿತ್ ಮೈನಸ್ ಸೈನ್ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸಿನ್ಸ್ ಆಲ್ ಆರ್ ಇನ್ ಲಾಗರಿದಮ್, ವಿಲ್ ರೈಟ್ ಕಾನ್ಸ್ಟೆಂಟ್ ಆಲ್ಸೋ ಇನ್ ಲಾಗರಿದಮ್. ಇದೀ ಕಡೆ ಬಂದರೆ ಏನಾಗುತ್ತೆ, log tan x plus log tan y is equal to log c ಆಗುತ್ತೆ. ಈಗ ನೋಡಿ, log m plus log n ಅಂದರೆ ಪ್ರಾಡಕ್ಟ್ ಆಗುತ್ತೆ, log m plus n ಅಲ್ಲ m ಇಂಟು n. ದೇರ್ಫೋರ್ ಇದೇನಾಗುತ್ತೆ, log tan x ಇಂಟು tan y is equal to log c ಆಗುತ್ತೆ. ಸೊ ಬೋತ್ ಸೈಡ್ಸ್ ಲಾಗ್ನ ರಿಮೂವ್ ಮಾಡಿದ್ರೆ ನನಗೇನು ಸಿಗುತ್ತೆ, tan x ಇಂಟು tan y is equal to c. ಅರ್ಥ ಆಗ್ತಿದೆಯಾ? ಸೊ ಇಟ್ಸ್ ದ್ಯಾಟ್ ಸಿಂಪಲ್. ದ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಯೂಸ್ ಅ ಲಿಟಲ್ ಬಿಟ್ ಆಫ್ ಯುವರ್ ಬ್ರೈನ್. ಓಕೆ, ಸೊ ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ರೈಟ್, ಲೆಟ್ ಮಿ ಟೇಕ್ ಅನದರ್ ಶೀಟ್ ಆ್ಯಂಡ್ ವಿಲ್ ಪ್ರೊಸೀಡ್ ವಿತ್ ಕ್ವೆಶನ್ ನಂಬರ್ 5. ಅಲ್ಲೇನಿದೆ ನೋಡಿ,
ಇ ಪವರ್ ಎಕ್ಸ್ ಇದೆ, ಇ ಪವರ್ ಮೈನಸ್ ಎಕ್ಸ್ ಇದೆ. ಓಕೆ ಓಕೆ ಓಕೆ, ಲೆಟ್ಸ್ ಸಿ. e power x plus e power minus x dy minus e power minus x into dx is equal to 0. This is the question, right? ಫಸ್ಟ್ ಏನು ಮಾಡೋಣ, 0 ಇದೆ. ಬೆನಿಫಿಟ್ ಏನಂದರೆ ಇದನ್ನು ಆ ಕಡೆ ಕಳಿಸ್ತೀವಿ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡಿ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಹಾಗೆ ಇರಲಿ, ಡಿ ವೈ. ಇದು ಆ ಕಡೆ ಹೋದರೆ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ವೈ ಟರ್ಮ್ಸ್ ಎಲ್ಲ ಒಂದು ಕಡೆ, ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ. ಇದರಲ್ಲಿ ವೈ ಟರ್ಮ್ಸ್ ಏನೂ ಇಲ್ಲ, ಇದಿರೋದೆಲ್ಲ ಎಕ್ಸ್ ಟರ್ಮ್ಸು. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಇಲ್ಲೇನಿದೆ ಇಂಟು ಡಿ ಎಕ್ಸ್ ಇದೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಬರಿಬೇಕಾಗುತ್ತೆ ಆನ್ ಇಂಟಿಗ್ರೇಟಿಂಗ್. ಈಗ ಅಬ್ಸರ್ವ್ ಮಾಡಿ, ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಏನು ಇದಿದೆ ಅಂತ ಅಬ್ಸರ್ವ್ ಮಾಡಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ವಾಟ್, ಇಟ್ಸ್ ಡೆರಿವೇಟಿವ್. ಹೌದಲ್ವಾ? ಸೊ ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಡಿನಾಮಿನೇಟ್ರಲ್ಲಿ ಒಂದು ಫಂಕ್ಷನ್ ಇದ್ದು ನ್ಯೂಮರೇಟ್ರಲ್ಲಿ ಅದರದ್ದು ಡೆರಿವೇಟಿವ್ ಇದ್ದರೆ ಅದರದ್ದು ಇಂಟಿಗ್ರೇಷನ್ ಏನಂತ ಹೇಳ್ತೀವಿ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಹೌದಲ್ವಾ? ರೈಟ್. ಸೊ ಬೇಸ್ಡ್ ಆನ್ ದಟ್ ಒನ್ ಯು ಕ್ಯಾನ್ ಈಸಿಲಿ ಸೇ. ಹೇಗೆ ಮ್ಯಾಮ್ ಡಿಫ್ರೆನ್ಸಿಯೇಷನ್ ನೋಡ್ರಿ, ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸೇನಾ, ಇ ಪವರ್ ಮೈನಸ್ ಎಕ್ಸ್ ಅಂತಂದರೆ ಇ ಪವರ್ ಮೈನಸ್ ಎಕ್ಸೇ. ಆದರೆ ಮೈನಸ್ ಇರೋದ್ರಿಂದ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ -1 ಇಂಟು -1 ಬರುತ್ತೆ. ಆ ಮೈನಸ್ ಇಲ್ಲ ಐತೆ ನೋಡ್ರಿ. ಓಕೆ, ಸೊ ದಿರ್ಫೋರ್ ಲಾಗ್ ಎಫ್ ಆಫ್ ಎಕ್ಸ್. ಆ ಫಾರ್ಮುಲಾ ಇಟ್ಕೊಂಡು ನಾನು ಮಾಡೋಕ್ಕೆ ಹೋದರೆ ನನಗೇನು ಸಿಗುತ್ತೆ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಎಲ್ ಎಚ್ ಎಸ್ಸಿಗೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಡಿ ವೈ ಅಂದರೆ ವೈ ಬರುತ್ತೆ. ಅರ್ಥ ಆಯ್ತಾ? ಈ ರೀತಿ ನೀವು ಮಾಡಬೇಕಾಗುತ್ತೆ. ಓಕೆ, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 6, dy by dx is equal to 1 plus x square into 1 plus y square. ಸಿಂಪಲ್ ಇದೆ ಇದು ಕೂಡ. ಯಾಕೆ, ಎಕ್ಸ್ ಟರ್ಮ್ಸ್ ವೈ ಟರ್ಮ್ಸ್ ಎಲ್ಲ ಸಪ್ರೇಟ್ ಮಾಡೋದು ಅಷ್ಟೇ ಇದೆ. ಡಿ ವೈ ಜೊತೆಗೆ ವೈ ಟರ್ಮ್ ಬರೀರಿ, ಡಿ ವೈ 1 plus y square, 1 plus x square ಅಲ್ಲೇ ಇರಲಿ, ಅದ್ರ ಜೊತೆಗೆ ಇದು ಡಿ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಇಂಟಿಗ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ, ಡಿವೈಡೆಡ್ ಬೈ ಇದೆಯಲ್ಲ 1 plus y square ಅಂತ ಅಂದರೆ ಟ್ಯಾನ್ ಇನ್ವರ್ಸ್ ತಾನೆ. ಎಕ್ಸ್ ಸ್ಕ್ವೇರ್ ಇದ್ದರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ವೈ ಸ್ಕ್ವೇರ್ ಇದ್ದರೆ ದಿಸ್ ಬಿಕಮ್ಸ್ ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಈಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಮ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಓಕೆ, ಸೊ ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3. ಇನ್ನೇನಾದ್ರು ಸಿಂಪ್ಲಿಫೈ ಮಾಡ್ಬೋದಾ? ಏನೂ ಇಲ್ಲ. ಸೊ ಜಸ್ಟ್ ಎಂಡ್ ಇಟ್ ಅಪ್ ಹಿಯರ್ ಇಟ್ ಸೆಲ್ಫ್. ಓಕೆ, ಸೊ ದಿಸ್ ಬಿಕಮ್ಸ್ ಯುವರ್ ಸೊಲ್ಯೂಷನ್. ತುಂಬ ಈಸಿ ಇತ್ತಿದು. ಕ್ವೆಶ್ಚನ್ ನಂಬರ್ 7ಗೆ ಬಂದರೆ ನಿಮಗೇನು ಸಿಗುತ್ತೆ, 7th ಕ್ವೆಶನ್ನು. ಕ್ವೆಶ್ಚನ್ ನಂಬರ್ 7, ಇಟ್ ಈಸ್ ವಾಟ್, ವೈ ಲಾಗ್ ವೈ ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಇಸ್ ಈಕ್ವಲ್ ಟು 0 ಇದೆ. ಇದನ್ನು ಏನು ಮಾಡ್ತಿರ್ರಿ, ವೈ ಟರ್ಮ್ಸು ಎಕ್ಸ್ ಟರ್ಮ್ಸು ಚೇಂಜ್ ಮಾಡಬೇಕು ಅಂದರೆ ಫಸ್ಟು ವೈ ಲಾಗ್ ವೈ ಡಿ ಎಕ್ಸ್ ಇದು ಈ ಕಡೆ ಬಂದರೆ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವೈ. ಈಗ ವೈ ಜೊತೆ ವೈ ಟರ್ಮ್ಸ್ ಇರಬೇಕು, ಹೌದಲ್ವಾ? ಎಕ್ಸ್ ಜೊತೆ ಎಕ್ಸ್ ಟರ್ಮ್ಸ್ ಇರಬೇಕು. ಸೊ ಒಂದು ಕೆಲಸ ಮಾಡಿರಿ, ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 1/x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದು ಈ ಕಡೆ ಬಂದರೆ 1/y ಇಂಟು ಲಾಗ್ ವೈ ಇಂಟು ಡಿ ವೈ. ಓಕೆನಾ? ರೈಟ್. ಸೊ ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಈ ಥರ ನೀವು ಸಪ್ರೇಟ್ ಮಾಡ್ತೀರಾ. ಈಗ 1/x ಇಂದ ಇಂಟಿಗ್ರೇಷನ್ ನಮಗೆ ಆಲ್ರೆಡಿ ಗೊತ್ತಿದೆ. ಎಸ್, ವಾಟ್ ಈಸ್ ದ ಇಂಟಿಗ್ರೇಷನ್, ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಎಸ್, ವಾಟ್ ವಿಲ್ ಯು ಗೆಟ್, ಇಲ್ಲಿ ನೋಡಿ ಈ 1/y ಇದೆಯಲ್ಲ, ಇದನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇದನ್ನು ನಾನು ನ್ಯೂಮರೇಟರಲ್ಲಿ 1/y ಅಂತ ಬರ್ಕೋಬಹುದಾ? ಯಾಕಂದರೆ ಇದು ಎನಿಹೌ ಡಿನಾಮಿನೇಟ್ರಲ್ಲಿ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಡಿನಾಮಿನೇಟರೇ ಅದಿರೋದು. ಬಟ್ ನಾನು ಅದನ್ನು ಸಿಂಪ್ಲಿಫೈ ಮಾಡಿ ಈ ರೀತಿ ಯಾಕೆ ಬರೆದ್ರಿ ಮ್ಯಾಮ್ ಅಂತ ಅಂದರೆ, ಸೊ ದಟ್ ಐ ಕ್ಯಾನ್ ಅಪ್ಲೈ ದ ಎಬೋ ಫಾರ್ಮುಲಾ. ವಿಚ್ ಫಾರ್ಮುಲಾ? ದಿಸ್ ಒನ್, ಎಫ್ ಆಫ್ ಎಕ್ಸ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಲಾಗ್ ವೈ ಡಿಫ್ರೆನ್ಸಿಯೇಷನ್ ಈಸ್ 1/y. ದೇರ್ಫೋರ್ ನಾನು ಆ ಫಾರ್ಮೆಟ್ ಬರೆದೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇದ್ದರೆ ಅದರದ್ದು ಫಾರ್ಮುಲಾ ಏನಂದಿದೆ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ವೈ ಇದೆ, ಪ್ಲಸ್
some constant. What is that constant? Log of any ಕಾನ್ಸ್ಟೆಂಟ್ ಸಿ. ಓಕೆ, ಸೊ ಈ ರೀತಿ ನೀವೇನು ಮಾಡ್ತೀರಾ ಬರಿತೀರಾ. ಈಗ ನೋಡಿ ಇದನ್ನು ಲಾಗ್ ಆಫ್ ಲಾಗ್ ವೈ ಲಾಗ್ ಸಿ ಇದೆ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತಂದರೆ ಏನು ಬರಿಬಹುದು ಲಾಗ್ ಎಮ್ ಎನ್. ಓಕೆ, ಸೊ ಏನು ಸಿಗುತ್ತೆ ನಿಮಗೆ ಆ್ಯಕ್ಚುಲಿ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂತಂದರೆ ಲಾಗ್ ವೈ ಇಂಟು ಸಿ. ಕರೆಕ್ಟ್ನಾ? ಸೊ ಇಲ್ಲಿ ಲಾಗ್ ರಿಮೂವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಂಟು ಸಿ ಸಿಗುತ್ತೆ. ಆ ಸಿ ನಾವು ಈ ಕಡೆ ಬರೆದ್ರೂ ನಡೆಯುತ್ತೆ, ಈ ಕಡೆ ಬರೆದ್ರೂ ನಡೆಯುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸಿ, ಅಲ್ಲ ವೈ ಅಲ್ಲ ಲಾಗ್ ವೈ ಸಾರಿ ಲಾಗ್ ವೈ ಇಂಟು ಸಿ ಸಿಗುತ್ತೆ. ಸೊ ಕಾನ್ಸ್ಟೆಂಟ್ ಇಲ್ಲಿ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ, ಬಟ್ ಯು ಕ್ಯಾನ್ ರೈಟ್ 1/c ಅಗೇನ್ ಸಮ್ ಅನದರ್ ಕಾನ್ಸ್ಟೆಂಟ್. ಸೊ ದೇರ್ ಫೋರ್ ಲಾಗ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸಿ ಸಿಗುತ್ತೆ. ಇನ್ ಕೇಸ್ ನಿಮಗೆ ಲಾಗ್ ಬೇಡ ಮ್ಯಾಮ್ ವೈ ಇಸ್ ಈಕ್ವಲ್ ಟು ಸಮಥಿಂಗೇ ಬೇಕು ಅಂತಂದರೆ ನಾವೇನು ಮಾಡ್ತೀವಿ ಲಾಗ್ ರಿಮೂವ್ ಮಾಡೋಕ್ಕೆ ಲಾಗ್ ಇಂದು ರೆಸಿಪ್ರೋಕಲ್ ಏನಿದೆ ಎಕ್ಸ್ಪೋನೆನ್ಷಿಯಲ್. ಸೊ ಎಕ್ಸ್ಪೋನೆನ್ಷಿಯಲ್ ಅಪ್ಲೈ ಮಾಡಿದ್ರೆ ಲಾಗರಿದಮು ಎಕ್ಸ್ಪೋನೆನ್ಷಿಯಲ್ ಕ್ಯಾನ್ಸಲ್ ಔಟ್ ಆ್ಯಂಡ್ ದೆನ್ ಉಳಿಯೋದೇನು e⁻x ಇಂಟು ಸಿ. ದಿಸ್ ಬಿಕಮ್ಸ್ ಯುವರ್ ಸೊಲ್ಯೂಷನ್. ಅರ್ಥ ಆಯ್ತಾ? ಜಸ್ಟ್ ಸಿಂಪಲ್ ಇದೆ, ಇನ್ನೇನು ಇಲ್ಲ. ಸಪ್ರೇಟ್ ಮಾಡ್ತೀರಾ 1/x ಅಂದರೆ ಲಾಗ್ ಎಕ್ಸ್ 1/y ಮೇಲ್ ಫಾರ್ಮ್ಯಾಟ್ ನಾವು ನೋಡಿಕೊಂಡ್ರೆ ನೀಟಾಗಿ f'(x/f(x) ಬರುತ್ತೆ. ಸೊ ದೇರ್ ಫೋರ್ f'(x/f(x) ಇದ್ರೆ ಏನಾಗುತ್ತೆ ಲಾಗ್ ಆಫ್ f(x) ಆಗುತ್ತೆ. ಸೊ ದೇರ್ ಫೋರ್ ಲಾಗ್ ಆಫ್ ಲಾಗ್ ವೈ ಆಗುತ್ತೆ. ಇಲ್ಲಿ ನಾರ್ಮಲ್ ಸಿ ಬರೆಯೋದಕ್ಕಿಂತ ಎಲ್ಲ ಲಾಗರಿದಮ್ ಇರೋದ್ರಿಂದ ಲಾಗ್ ಬರುತ್ತೆ. ಓಕೆ, ದೆನ್ ಏನು ಮಾಡಿದ್ವಿ ನಾವು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಫಾರ್ಮುಲಾ ಗೊತ್ತಿದೆ ಪ್ರಾಡಕ್ಟು. ಸೊ ಲಾಗ್ ಎಮ್ ಇಂಟು ಎನ್. ಓಕೆ ದೆನ್ ಲಾಗ್ ರಿಮೂವ್ ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು ಒಳಗಡೆ ಇರೋ ಪಾರ್ಟ್ಸ್ ಉಳಿತು ಲಾಗ್ ವೈ ಇಂಟು ಸಿ. ನನಗೆ ವೈ ಇಸ್ ಈಕ್ವಲ್ ಟು ಸಮಥಿಂಗ್ ಫಾರ್ಮೆಟ್ ಬೇಕು, ಹೌದಲ್ವ? ಸೊ ಫಸ್ಟ್ ಸಿ ತೆಗಿತೀನಿ, ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ಗೆ ಸಿ. ಅದು ಕಾನ್ಸ್ಟೆಂಟ್ ಅಲ್ಲ, ಸೊ ಯು ಕ್ಯಾನ್ ಟ್ರೀಟ್ ಇಟ್ ಎನಿವೇ. ದೇರ್ ಫೋರ್ ಅದು ನ್ಯೂಮರೇಟರಿಗೆ ಹೋದರೆ ಇನ್ಯಾವುದೋ ಕಾನ್ಸ್ಟೆಂಟು ಅಂತ ಟ್ರೀಟ್ ಮಾಡಿ ಬಿಟ್ಬಿಡ್ತೀವಿ. ಲಾಗ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸಿ. ಈಗ ವೈ ಬೇಕು ನನಗೆ, ಲಾಗ್ ವೈ ಐತೆ. ಸೊ ಹೌ ಟು ರಿಮೂವ್? ಜಸ್ಟ್ ಸಿಂಪಲ್ ಅಪ್ಲೈ ಎಕ್ಸ್ಪೋನೆನ್ಷಿಯಲ್ ಆನ್ ಬೋತ್ ದ ಸೈಡ್ಸ್. ಯು ವಿಲ್ ಗೆಟ್ ವೈ ಇಸ್ ಈಕ್ವಲ್ ಟು e⁻x ಇಂಟು ಸಿ. ಓಕೆ, ಸೊ ಇದಕ್ಕೆ ಬೇಸಲ್ಲಿ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ ಅಷ್ಟೇ. ಸೊ ದಿಸ್ ಬಿಕಮ್ಸ್ ಯುವರ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8. ಕ್ವೆಶ್ಚನ್ ನಂಬರ್ 8 ಅಲ್ಲಿ ಏನಿದೆ ನೋಡಿ, x⁵ dy/dx is equal to -y⁵. ರೈಟ್, ಇಟ್ಸ್ ಆಲ್ಸೋ ವೆರಿ ಈಸಿ ಕ್ವೆಶನ್. ನೋಡಿ ಏನು ಮಾಡ್ತೀರಾ, x⁵ dy ಮೈನಸ್ y⁵ ಇಂಟು ಇದು ಕಡೆ ಅಂದರೆ ಡಿ ಎಕ್ಸ್. ಬಟ್ ನಾವು ಕೇಳಿರೋದೇನು ವೇರಿಯಬಲ್ ಸಪರೇಬಲ್ ಅಂದರೆ ಏನು, ಎಕ್ಸ್ ಟರ್ಮ್ಸು ಒಂದು ಕಡೆ ಇರಬೇಕು, ವೈ ಟರ್ಮ್ಸ್ ಒಂದು ಕಡೆ ಇರಬೇಕು. ಇಲ್ಲಿ ನೋಡಿ ವೈ ಈ ಕಡೆ ಇದೆ, ಡಿ ವೈ ಈ ಕಡೆ ಇದೆ. ಸೊ ವೈ ಟರ್ಮ್ಸ್ ಒಂದು ಕಡೆ ತರೋದಾದರೆ ನಮಗೇನು ಸಿಗುತ್ತೆ y⁵ dy ಇಸ್ ಈಕ್ವಲ್ ಟು ಎಕ್ಸ್ ಈ ಕಡೆ ಬಂತು ಅಂತಂದರೆ x⁻⁻5 ಇಂಟು ಡಿ ಎಕ್ಸ್. ಕರೆಕ್ಟ್ ಇದೆಯಾ? ವಿತ್ ಒಂದು ಮೈನಸ್ ಸೈನ್ ಅಲ್ಲ. ಅರ್ಥ ಇದೆ ನಾನು ಬರ್ದಿರೋದು? ಅಂದರೆ ಈ y⁵ ಈ ಕಡೆ ಬಂದರೆ ಏನಾಗುತ್ತೆ 1/y⁵ ಆಗುತ್ತೆ. ಅದು ನ್ಯೂಮರೇಟರ್ ಫಾರ್ಮೆಟ್ ಬರೆದ್ರೆ ಏನಾಗುತ್ತೆ y⁻⁻5 ಆಗುತ್ತೆ. ಅರ್ಥ ಆಗ್ತಿದೆಯಾ? ಈ ರೀತಿ ನಾವು ಬರಿತೀವಿ. ಓಕೆ, ದೆನ್ ಇಂಟಿಗ್ರೇಟಿಂಗ್ ದಿಸ್ ಬಿಕಮ್ಸ್ ವೆರಿ ಈಸಿ. x⁻n ಫಾರ್ಮುಲಾ ಅಪ್ಲೈ ಮಾಡಿ ನಾನು ಇಂಟಿಗ್ರೇಟ್ ಮಾಡ್ಲಿಕ್ಕೆ ಹೊರಟ್ರೆ ನನಗೇನು ಸಿಗುತ್ತೆ ನೋಡಿ, x⁻n + 1 ಅಂದರೆ -5 + 1 ಅಂದರೆ -4 ಡಿವೈಡೆಡ್ ಬೈ -4 ಇಸ್ ಈಕ್ವಲ್ ಟು x⁻⁻4 ಡಿವೈಡೆಡ್ ಬೈ -4 ಪ್ಲಸ್ ಸಮ್ ಕಾನ್ಸ್ಟೆಂಟ್. ಓಕೆ, ಪ್ಲಸ್ ಸಮ್ ಕಾನ್ಸ್ಟೆಂಟ್. ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಅಥವಾ ಮಲ್ಟಿಪ್ಲೈ ಹೋಲ್ ಇಕ್ವೇಷನ್ ಬೈ ಮೈನಸ್. ಸೊ ವಾಟ್ ವಿಲ್ ಗೆಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ರೆಡಿ ಆಗಿದೆ. 4 ಇಲ್ಲೂ ಕಾನ್ಸ್ಟೆಂಟಲ್ಲಿ c/4 ಅಂತ ಬರ್ಕೊಂಡ್ರೆ 4 ಎಲ್ಲ ಕಡೆ ಕ್ಯಾನ್ಸಲ್ ಔಟ್, -4 ಬರೀರ್ಬೇಕಿದ್ರೆ. ದೇರ್ ಫೋರ್ ವಾಟ್ ವಿಲ್ ಗೆಟ್ -y⁴. ಮ್ಯಾಮ್ c/-4 ಹೇಗೆ ಬರ್ಕೊಂಡ್ರಿ ಅಂತಂದರೆ ನೆನಪಿರಲಿ, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದು. ಆ್ಯಕ್ಚುಲಿ ಈಗ ಅಷ್ಟು ಯೂಸ್ ಆಗಲ್ಲ, ಹೈಯರ್ ಸ್ಟಡೀಸಲ್ಲಿ ಯೂಸ್ ಆಗುತ್ತೆ. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನೋದು ವೇರಿಯಬಲ್, ಅದೊಂಥರ ಹೆಂಗೇನ ನಮ್ಮ ಚಾಯ್ಸು, ಏನಾರು ಬರ್ಕೋಬೋದು. ಸೊ ಇಲ್ಲಿ ಸಿಂಪ್ಲಿಫಿಕೇಷನಲ್ಲಿ ನಮಗೆ ಹೇಗೆ ಬೇಕೋ ಅನ್ನೋ ತಕ್ಕಂತೆ ನಾವು ಅಲ್ಲಿ ಬರೀ ಸಿ ಬರಿತೀವೋ ಅಥವಾ ಲಾಗ್ ಸಿ ಬರಿತೀವೋ ಅಥವಾ c/, ಸಮಥಿಂಗ್ ಬರಿತೀವೋ ಅಥವಾ c ಇಂಟು ಸಮಥಿಂಗ್ ಬರಿತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಕ್ವೆಶನ್. ಓಕೆ, ಸೊ ಇಲ್ಲಿ ನೋಡಿ -4 ಇತ್ತು, ನನಗೆ ಕ್ಯಾನ್ಸಲ್ ಔಟ್ ಮಾಡೋಕ್ಕೆ ಬೇಕಲ್ಲ. ಸೊ ಇಲ್ಲಿ ಸಿನೂ ಕೂಡ c/-4 ಬರ್ಕೊಂಡೆ. -4 ಎಲ್ಲ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎಕ್ಸ್ ಟರ್ಮ್ ಈ ಕಡೆ ಬಂದರೆ x⁻⁻4 ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಈಗ ಹೋಲ್ ಇಕ್ವೇಷನ್ನ ಮಲ್ಟಿಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟಿಗೆ ಇನ್ನೇನು ಎಫೆಕ್ಟ್ ಆಗಲ್ಲ. ಸೊ -c ಅಥವಾ c ಬರೆದ್ರೂ ನಡೆಯುತ್ತೆ. ನೆಕ್ಸ್ಟ್ ಉಳಿಯೋದೇನು y⁻⁻4
ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ -4 ಇಸ್ ಈಕ್ವಲ್ ಟು ಸಿ. ಇದನ್ನು ನಾನು ಡಿನಾಮಿನೇಟರಿಗೆ ಕಳಿಸಿದರೆ ನನಗೇನು ಸಿಗುತ್ತೆ, 1/y⁴ ಪ್ಲಸ್ 1/x⁴ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್. ಓಕೆ ಓಕೆ, ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 9 ವಿಚ್ ಇಸ್ ವೆರಿ ಈಸಿ ಅಗೇನ್. dy/dx ನೀವೇ ಮಾಡ್ಕೋಬೋದು ನೋಡಿ. dy ಏನಿದೆ ಅದು dy/dx ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇದೆ. dx ಈ ಕಡೆ ಕಳಿಸಿದ್ರೆ dx ಆಗುತ್ತೆ. ಇಂಟಿಗ್ರೇಷನ್ y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, -1/√1 - x² ಪ್ಲಸ್ ಸಮ್ ಕಾನ್ಸ್ಟೆಂಟ್. ಸೊ ಇದು ನಾನು ಡೈರೆಕ್ಟ್ ಇದೆ, ಅಂಥ ಡಿಫಿಕಲ್ಟ್ ಏನಿಲ್ಲ, ನೀವಾಗಿ ಸಾಲ್ವ್ ಮಾಡಬಹುದು. ಓಕೆನಾ? ಸಾರಿ ಇಂಟಿಗ್ರೇಷನ್ ಅಲ್ಲ, ಡಿಫ್ರೆನ್ಷಿಯೇಷನ್ ಮಾಡಿದ್ದೀನಿ ನಾನು. ರೈಟ್. ಸಾರಿ, ಇದನ್ನು ಆ್ಯಕ್ಚುಲಿ ಮಾಡಬೇಕಾಗುತ್ತೆ ಪ್ರಾಬ್ಲಮ್. ಅಂದರೆ ಕ್ವೆಶ್ಚನ್ ನಂಬರ್ 9 ನೋಡಿ ಏನಿದೆ, dy ಇಸ್ ಈಕ್ವಲ್ ಟು ನಿಮಗೆ ಹಂಗಂದರೆ ಸೈನ್ ಇನ್ವರ್ಸ್ ಎಕ್ಸ್ ಇಂಟು dx ಸಿಗುತ್ತೆ. ಹೌದಾ? ಸಿಂಪ್ಲಿಫೈ ಮಾಡಿದ್ರೆ ಈ ರೀತಿ ಸಿಗುತ್ತೆ. ಅಂದರೆ dx ಈ ಕಡೆ ಕಳಿಸಿದ್ದೀನಿ. ಇಂಟಿಗ್ರೇಟ್ ಮಾಡಿದಾಗ ಎಸ್ ಸೈನ್ ಇನ್ವರ್ಸ್ ಇದೆ ಅಲ್ಲ, ನಾನು ಡಿಫ್ರೆನ್ಷಿಯೇಷನ್ ಅಂದ್ಕೊಂಡು ಈಸಿಯಾಗಿ ಮಾಡಿಬಿಟ್ಟೆ, ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಸಿ ಇಯರ್ ಈ ಥರ ಇದ್ದಾಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹೇಳ್ಕೊಟ್ಟಿದ್ದೀನಿ. ಹೌದಾ? ಸೊ ರೂಲ್ ಏನು, ಐ ಲೇಟ್. ಫಸ್ಟ್ ಫಂಕ್ಷನ್ ಈಸ್ ಇನ್ವರ್ಸ್, ಆಲ್ಜಿಬ್ರಾ ಇಸ್ ನೆಕ್ಸ್ಟ್. ಏನೂ ಇಲ್ಲ ಅಂದರೆ 1 ಇಂಟು ಇದೆ. ಹೌದಾ? ಇಂಟಿಗ್ರೇಷನ್ ಆಫ್ dy ಈಸ್ y, ರೈಟ್? ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ 1 minus integration of differentiation of this one, that is 1/√1 - x². ಕರೆಕ್ಟಾ? ಇಂಟು ಇದೇನಾಗುತ್ತೆ ಮತ್ತೆ ಇಂಟಿಗ್ರೇಷನ್ ಎಕ್ಸ್ dx, ರೈಟ್? ಸೊ ಏನಾಯ್ತದು, ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ √1 - x² ಇಂಟು dx, ರೈಟ್? ಸೊ ನಿಮಗೇನು ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ, ಇಫ್ ಯು ಅಬ್ಸರ್ವ್ ಕ್ಲಿಯರ್ಲಿ, ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಆಯಿತಾ, ಇದು ಮೈನಸ್ x² ಇದೆ. 1 f'(x) ಬೈ √f(x) ಅಂತ ಏನಾರ ಇದೆಯಾ? ಏನೂ ಇಲ್ಲ ಅಲ್ಲ. ಸೊ ಒಂದು ಕೆಲಸ ಮಾಡೋಣ, 1 - x² ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಟಿ ಅಂತ ಅಂದ್ಕೊಳ್ಳೋಣ. ಓಕೆ, 1 - x² ಏನಂತ ಅಂದ್ಕೊಳ್ಳೋಣ, ಟಿ. ಸೊ ಏನು ಸಿಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ -2x ಇಸ್ ಈಕ್ವಲ್ ಟು dt/dx. ಕರೆಕ್ಟಾ? ನನಗೆ dt ಬೇಕಾ? dx ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, -2 ಆ ಕಡೆ ಕಳಿಸಿ dx ಅಷ್ಟೇ, x ಇಂಟು dx ಮೈನಸ್ dt/2. ಓಕೆ, ಸೊ x ಇಂಟು dx ಮೈನಸ್ dt/2 ಆಗುತ್ತೆ. ಆವಾಗ ನಿಮಗೇನು ಸಿಗುತ್ತೆ ಅಂದರೆ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಈ ಮೈನಸ್ ಇದೆಯಲ್ಲ, ಈ ಮೈನಸ್ ಇಲ್ಲಿ ಬಂದು ಪ್ಲಸ್ ಆಗುತ್ತೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಆಲ್ರೆಡಿ ಮೈನಸ್ ಇತ್ತು, ಈ ಮೈನಸ್ಸು ಅಂದರೆ ಮೈನಸ್ dt/2 ಅದು ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಹಾಗೆ ಇರಲಿ. ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಅಂದರೆ ಮೈನಸ್ dt/2 ಬರ್ದಿದ್ದೀನಿ ಆಲ್ರೆಡಿ. ಸೊ ದೇರ್ಫೋರ್ ಏನಾಗುತ್ತೆ, ಬಿಟ್ಟಾಕಿ, ಅದೇನೂ ಇಲ್ಲ. 1/√, ಹಾಗೆ ಇರಲಿ. 1 - x² ಅಂತಂದರೆ ಟಿ ಅಂತ ತೊಗೊಂಡಿದ್ದೀವಿ. ಹೌದಾ? ಸೊ ಇಟ್ ಬಿಕಮ್ಸ್ ಇನ್ ಟರ್ಮ್ಸ್ ಆಫ್ ಟಿ. ನಾವು 1/2 ಬಿಡ್ರೆ ಹೊರಗೆ ಏನಾಗಲ್ಲ, ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ 1/2. ಇದೇನಾಗುತ್ತೆ, ನ್ಯೂಮರೇಟರ್ಗೆ ಹೋದರೆ ಟಿ ಟು ದ ಪವರ್ ಆಫ್ ಇದು t⁴1/2, ನ್ಯೂಮರೇಟರ್ ಹೋದರೆ t⁴ -1/2. ಹೌದಾ? t⁴n ಅಂತ ಅಂದರೆ n+1/n+1. ಸೊ 1 - 1/2 ಅಂದರೆ 1/2. Therefore you will get what? t⁴1/2, nothing but √t divided by 1/2 na 1 - 1/2 1/2. Okay, so what will you get actually? e2 cancel ಆಗುತ್ತೆ, ಪ್ಲಸ್ ಸಮ್ ಕಾನ್ಸ್ಟೆಂಟ್ ಅಲ್ಲ. therefore y is equal to x sin inverse x ಪ್ಲಸ್ √t ಅಂತ ಅಂದರೆ ಟಿ ಜಾಗದಾಗ ಏನು ತೊಗೊಂಡಿದ್ದೀರಿ, 1 - x² ಪ್ಲಸ್ c. ಓಕೆ, ಸೊ ದಿಸ್ ಬಿಕಮ್ಸ್ ಯುವರ್ ರೈಟ್ ಆನ್ಸರ್. ಸಿಂಪಲ್. ಏನು ಮಾಡಿದ್ದೀವಿ, dy is equal to
ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ಇಂಟಿಗ್ರೇಷನ್ ಸೈನ್ ಇನ್ವರ್ಸಿಗೆ ಡೈರೆಕ್ಟಾಗಿ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ವಿಲ್ ಫಾಲೋ ಪ್ರಾಡಕ್ಟ್ ರೂಲ್ ಫಾಲೋ ಮಾಡಿದಾಗ ನಾವೇನು ಮಾಡ್ತೀವಿ, ಆ್ಯಕ್ಚುಲಿ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಐ ಟೋಲ್ಡ್ ಯು ರೂಲ್, ಐ ಲೇಡ್ ರೂಲ್. ಸೊ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದ್ದರೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ. ಸೊ ಫಸ್ಟ್ ಫಂಕ್ಷನ್ ಸೆಕೆಂಡ್ ಇನ್ ಇಂಟಿಗ್ರೇಷನ್ ಮೈನಸ್ ಫಸ್ಟ್ ಇನ್ ಡೆರಿವೇಟಿವ್ ಸೆಕೆಂಡ್ ಇನ್ ಇಂಟಿಗ್ರೇಷನ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಬಾರ್ದೆ. ಎಕ್ಸ್ನ ಫಸ್ಟಿಗೆ ತಂದು -1 ಈ ರೀತಿ ಇರೋದನ್ನು ನಾನೇನು ಮಾಡಿದೆ 1 - x ಸ್ಕ್ವೇರ್ನ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ಟಿ ಅಂತ ತಗೊಂಡಾಗ ಏನಾಗುತ್ತೆ ಸಿಂಪ್ಲಿಫೈ. ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡೋದು ಸಿಂಪ್ಲಿಫಿಕೇಷನಿಗೋಸ್ಕರ. ಓಕೆನಾ. ಸೊ ಅದನ್ನು ಯೂಸ್ ಮಾಡಿದಾಗ ಇಲ್ಲೇನಾಗುತ್ತೆ 1/2 1/√t. ಎಲ್ಲಿಂದ ಬಂತಿದ್ದು, ರೂಟ್ ಹಂಗೆ ಇದೆ. 1 - x ಸ್ಕ್ವೇರ್ ಅಂತ ಅಂದರೆ ಟಿ ಬರ್ದಿದ್ದೀವಿ, ಹೌದಾ. ನೆಕ್ಸ್ಟ್ ಎಕ್ಸ್ ಡಿ ಎಕ್ಸ್ ಅಂತ ಅಂದರೆ ಏನಾಗುತ್ತೆ dt. ಲಾಸ್ಟಿಗೆ ಇಲ್ಲಿ ಸಿಗುತ್ತೆ ನೋಡಿ, ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು -dt/2. ಅದನ್ನು ತಗೊಂಬಂದು ನಾನು ಇಲ್ಲಿ ಬರೆದ್ರೆ -dt/2. ಎಲ್ಲಿ ಸರ್ ಮೈನಸ್ ಎಲ್ಲಿದೆ ಅಂತ ಅಂದರೆ ಸಿಂಪಲ್, ಈ ಪ್ಲಸ್ ಇಲ್ಲಿ ಮೈನಸ್ ಇತ್ತಾ ಆಲ್ರೆಡಿ, ಅಲ್ಲಿ ಮೈನಸ್ ಇರೋದಕ್ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತಿದ್ದು. ಓಕೆ, 1/2 ಇಂಟು 1/√t dt. ನೆಕ್ಸ್ಟ್ ಏನಿದೆ, ಎಕ್ಸ್ ಸೈನ್ ಇನ್ವರ್ಸ್ ಪ್ಲಸ್ 1/2 √t/1/2. Okay, so 2 get cancelled, √t only remains plus c. Therefore we will substitute all these things and then this is the final answer. Okay, coming to next question number, let me turn the sheet. Question number estapa 10. Question number 10. Let's just solve this. Question number 10 ಏನು ಕೇಳಿದಾರೆ ನೋಡಿ, e⁻x tan y dx plus 1 - e⁻x secant square y into dy is equal to 0. ಓಕೆನಾ, ರೈಟ್. ಸೊ ಏನಾಗುತ್ತಿದ್ದು, ಈಗ ಫಸ್ಟ್ ಆಫ್ ಆಲ್ ಎಕ್ಸ್ ಟರ್ಮ್ಸ್ ವೈ ಟರ್ಮ್ಸ್ ಎಲ್ಲ ಸಪ್ರೇಟ್ ಮಾಡೋಣವಾ. ಪಾಸಿಟಿವ್ ಇರೋದು ಆ ಕಡೆ ಬಂದರೆ ನೆಗೆಟಿವ್ ಆಯ್ತು, ಹೌದಾ. ಈಗ ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ, ವೈ ಟರ್ಮ್ಸ್ ಎಲ್ಲ ಒಂದು ಕಡೆ. ಸೊ ಇಲ್ಲಿ ಆಡ್ ಒನ್ ಔಟು ವೈ ಟರ್ಮು, ಇಲ್ಲಿ ಎಕ್ಸ್ ಟರ್ಮು. ಸೊ ಎಕ್ಸ್ ಟರ್ಮ್ ಈ ಕಡೆ ತಗೊಂಬರ್ರಿ, ಏನಾಗುತ್ತೆ e⁻x ಡಿವೈಡೆಡ್ ಬೈ 1 - e⁻x ಇಂಟು dx. ವೈ ಟರ್ಮ್ಸ್ ಅಂತ ಬಂದಾಗ ಸೀಕೆಂಟ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಟ್ಯಾನ್ ವೈ ಗೇನ್. ಓಕೆ, ಸೊ ಡಿ ವೈ ಆಗುತ್ತೆ. ಅರ್ಥ ಆಯ್ತಾ. ಏನು ಮಾಡಿದ್ದೀನಿ ನಾನಿಲ್ಲಿ, ಜಸ್ಟ್ ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ, ವೈ ಟರ್ಮ್ಸ್ ಎಲ್ಲ ಒಂದು ಕಡೆ ಬರೆದಿದ್ದೀನಿ. ಓಕೆನಾ, ರೈಟ್. ರೈಟ್, ಇಲ್ಲಿ ಮೈನಸ್ ಸೈನ್ ಕೂಡ ಇದೆ ಅಲ್ಲ, ಮೈನಸ್ ಕೂಡ ಬರೀರಿ, ನೋ ಇಶ್ಯೂಸ್. ದೆನ್ ಇಫ್ ಯು ಇಂಟಿಗ್ರೇಟ್, ವಾಟ್ ವಿಲ್ ಯು ಗೆಟ್, ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್ಸ್. ಇದಕ್ಕೂ ಇಂಟಿಗ್ರೇಷನ್ ಅಪ್ಲೈ ಮಾಡಿರಿ, ಇದಕ್ಕೂ ಅಪ್ಲೈ ಮಾಡಿರಿ, ಏನು ಸಿಗುತ್ತೆ ನಿಮಗೆ, ಇದು ಅಬ್ಸರ್ವ್ ಮಾಡಿ. 1 - e⁻x ಇದ್ರದ್ದು ಡಿಫ್ರೆನ್ಸಿಯೇಷನ್ ಇತ್ತಾನೆ ಅಂದರೆ ಅಗೇನ್ f'(x/f(x), ಸೊ ಇಟ್ ಈಸ್ log of f(x). log of f(x) ಅಂದರೆ 1 - e⁻x ಇಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇ f'(x/f(x). ಟ್ಯಾನ್ ವೈ ಡೆರಿವೇಟಿವ್ ಏನಾಗುತ್ತೆ, ಸೆಕೆಂಡ್ ಸ್ಕ್ವೇರ್ ವೈ ಆಗುತ್ತೆ. ಎಸ್ ಆರ್ ನೋ. ಸೊ ದೇರ್ಫೋರ್ ದಿಸ್ ಈಸ್ ಆಲ್ಸೋ log of ಡಿನಾಮಿನೇಟರ್ ಪ್ಲಸ್ ಯಾವುದೋ ಒಂದು ಫಂಕ್ಷನ್ ಅಲ್ಲ, ಕಾನ್ಸ್ಟೆಂಟ್. ಸೊ ವಿಲ್ ಪ್ರಿಫರ್ log c. ವೈ log c? ಬಿಕಾಸ್ ಇಲ್ಲೆಲ್ಲ ಟರ್ಮ್ಸು ಲಾಗಲ್ಲಿದ್ದಾವೆ. ಓಕೆ, ಆ್ಯಂಡ್ ಇಲ್ಲಿ 1 - e⁻x ಇಂದು ಡೆರಿವೇಟಿವ್ ಹೇಗಾಯಿತು ಅಂತ ನೋಡ್ರಿ. 1 ಡೆರಿವೇಟಿವ್ ಏನಾಗುತ್ತೆ 0, ಮೈನಸ್ e⁻x, ಮೈನಸ್ ಇಲ್ಲಿದೆ, e⁻x ಡೆರಿವೇಟಿವ್ e⁻x. ಓಕೆ, ಈ ಮೈನಸ್ ಸೈನ್ನ ಮರಿಬೇಡಿ, ಇದಿಲ್ಲೇ ಇನ್ಕ್ಲೂಡ್ ಆಗಿದೆ, ಮತ್ತೆ ತಗೊಂಬಂದು ಇಲ್ಲಿ ಮೈನಸ್ ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ. ಸೊ ವಾಟ್ ವಿಲ್ ಯು ಗೆಟ್, ಲಾಗ್ 1 - e⁻x ಇಸ್ ಈಕ್ವಲ್ ಟು ಲಾಗ್ m ಪ್ಲಸ್ ಲಾಗ್ n ಅಂತ ಅಂದರೆ ಲಾಗ್ m ಇಂಟು n, ಕರೆಕ್ಟಾ. ನೆಕ್ಸ್ಟ್ ಬೋತ್ ಸೈಡ್ಸ್ ಲಾಗ್ ಹೋದರೆ ಏನಾಗುತ್ತೆ, 1 - e⁻x ಇಸ್ ಈಕ್ವಲ್ ಟು ಟ್ಯಾನ್ ವೈ ಇಂಟು ಸಿ. ಇನ್ ಟರ್ಮ್ಸ್ ಆಫ್ ವೈ ಅಷ್ಟೇ ನಮಗೆ ಬೇಕು ಅಂತಂದರೆ ವೈ ಟರ್ಮ್ಸ್ ಅಷ್ಟೇ ಒಂದು ಕಡೆ ಇಟ್ಕೊತೀನಿ, ಕಾನ್ಸ್ಟೆಂಟ್ ಬೇಡ ಅಂದರೆ ಟ್ಯಾನ್ ವೈ ಹಾಗೆ ಇಟ್ಕೊಂಡು 1 - e⁻x ಇಂಟು ಈ ಕಾನ್ಸ್ಟೆಂಟು ಈ ಕಡೆ ಅಂದರೆ 1 ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಕಾನ್ಸ್ಟೆಂಟ್ ಈಸ್ ಅವರ್ ಚಾಯ್ಸ್, ರೈಟ್. ಸೊ ಇಟ್ ಈಸ್ ಅಗೇನ್ ಎ ಕಾನ್ಸ್ಟೆಂಟ್.
ಅರ್ಥ ಆಯ್ತಲ್ಲ. ಸೊ 1/c ಇರಲಿ ಏನಾರ ಇರಲಿ, ಬಟ್ ಇಟ್ ಈಸ್ ಎ ಕಾನ್ಸ್ಟೆಂಟ್, ದಟ್ಸ್ ಇಟ್. This is how you are going to deal with the question. So this becomes your final answer. Right. Coming to question number 11. Okay. Question number 11 ಇಂದ ಏನಿದೆ ಆ್ಯಕ್ಚುಲಿ ಅಂತಂದರೆ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಸೊಲ್ಯೂಷನಿಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ ಸಿಂಪಲ್, ಸೇಮ್ ಪ್ರೊಸೀಜರ್ ಸಾಲ್ವ್ ಮಾಡ್ತೀರಾ ಇಲ್ಲಿವರೆಗೂ ಮಾಡಿದ ಮೇಲೆ ಅವ್ರು ಕೊಟ್ಟಿರೋ ಕಂಡೀಷನ್ y is equal to 1, x is equal to 0, ಅಥವಾ y is equal to 0, x is equal to 2, ಅದೇನು ಕೊಟ್ಟಿದಾರೋ ಅದನ್ನು ತಗೊಂಬಂದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸೊ ದಟ್ ವಿಲ್ ಗೆಟ್ ದ ವ್ಯಾಲ್ಯೂ ಫಾರ್ c. Okay, and then you can write it down. So let us try to find out. Question number 11 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. x cube plus x square plus x plus 1 dy by dx is equal to 2x square plus x. ಕಂಡೀಷನ್ ಏನು ಕೊಟ್ಟರು ಗೊತ್ತಾ, y is equal to 1 ಯಾವಾಗ x is equal to 0 ಇದ್ದಾಗ. ಓಕೆ, ಕಂಡೀಷನ್ನ ನಾವು ಯಾವತ್ತೇ ಆಗಲಿ ಏನು ಮಾಡ್ತೀವಿ, ಲಾಸ್ಟಿಗೆ ಯೂಸ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಫಸ್ಟ್ ಏನು ಮಾಡೋಣ, ಎಕ್ಸ್ ಟರ್ಮ್ಸ್ ಒಂದು ಕಡೆ, ವೈ ಟರ್ಮ್ಸ್ ಒಂದು ಕಡೆ ಮಾಡೋಣವಾ. ಡಿ ವೈ ಇಲ್ಲೇ ಇರಲಿ, 2x square plus x divided by x cube plus x square plus x plus 1 ಇಂಟು dx. ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬಂದ್ವಾ. ಈಗೇನು ಮಾಡ್ಬೇಕು, ನಾವು ಇದನ್ನ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ, ಹೌದಾ. ಸೊ ಇಂಟಿಗ್ರೇಟ್ ಮಾಡೋದು ಅಂದರೆ ಹೇಗೆ ಈಗ, yes, how will you integrate this one? ಆಗುತ್ತಾ, f of x by f dash of x ಡೆರಿವೇಟಿವ್ ಏನಾದರೂ ಆಗ್ತಾ, ಸಾರಿ f dash of x by f of x ಆಗ್ತಿದೆಯಾ. ಎಕ್ಸ್ ಕ್ಯೂಬಿಂದು ಡೆರಿವೇಟಿವ್ ಏನಾಗುತ್ತೆ, 3x ಸ್ಕ್ವೇರು, ಅಲ್ಲಿರೋದು 2x ಸ್ಕ್ವೇರ್, ಸೊ ಕಷ್ಟ. ಎಕ್ಸ್ ಸ್ಕ್ವೇರ್ ಅಂದರೆ 2x, ಅಲ್ಲಿರೋದು x, ನಾಟ್ ಪಾಸಿಬಲ್ ಅಲ್ಲ. ದೆನ್ ವಾಟ್ ವಿಲ್ ಯು ಡೂ, what can we do is, ಬೇರೆ ಮೆಥಡ್ ಆಫ್ ಇಂಟಿಗ್ರೇಷನ್ ನೋಡಿ ಏನಾಗುತ್ತೆ, 2x square plus x by this one ಅಂತ ಅಂದರೆ, ಯಾ ಯು ಕ್ಯಾನ್ ಗೋ ವಿತ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡ್. ಸಿಂಪಲ್, ದ್ಯಾಟ್ ಈಸ್ ವೆರಿ ಈಸಿ. ಹೇಗೆ ಮ್ಯಾಮ್ ಗೊತ್ತಾಯಿತು ಅಂದರೆ, ಬೇರೆ ಯಾವ್ದು ಮೆಥಡು ಬರ್ತಿಲ್ಲ ಅಂದರೆ ಡಿನಾಮಿನೇಟರಲ್ಲಿ ನೋಡಿ ಸ್ವಲ್ಪ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಕಾಮನ್ ಫ್ಯಾಕ್ಟರು ಸಿಗ್ತಾ ಇದೆ. ಸೊ ದಟ್ ಮೀನ್ಸ್ ಯು ಕ್ಯಾನ್ ಗೋ ವಿತ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡ್. ಓಕೆ, ಸೊ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಿಗೆ ಹೋದಾಗ ಏನು ಮಾಡ್ತೀವಿ ನಾವು, ಫಸ್ಟ್ ಆಫ್ ಆಲ್ ಇದನ್ನು ಬ್ರೇಕ್ ಮಾಡ್ತೀವಿ, ಹೌದಾ. ಫಸ್ಟ್ ಇದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಡಿನಾಮಿನೇಟ್ರು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಪ್ಲಸ್ ಇಲ್ಲೇನಿದೆ ಎಕ್ಸ್ ಪ್ಲಸ್ 1 ಇದೆ, ಇದು ನಥಿಂಗ್ ಬಟ್ ಇಂಟು 1. ಎಕ್ಸ್ ಪ್ಲಸ್ 1 ಎರಡರಲ್ಲೂ ಕಾಮನ್ ತೆಗೆದ್ರೆ ಏನಾಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ರೈಟ್, ಸೊ ಅಲ್ಲಿಗೆ ಡಿನಾಮಿನೇಟರ್ ನಮಗೆ ಗೊತ್ತಾಗಿದೆ ಏನಾಗುತ್ತೆ ಸಿಂಪ್ಲಿಫೈ ಆಗಿ ಅಂತ. ರೈಟ್, ಈಗ ಅಬ್ಸರ್ವ್ ಮಾಡಿ, ನಾನು ಇದನ್ನು ಸ್ಪ್ಲಿಟ್ ಮಾಡ್ತೀನಿ, ಓಕೆನಾ. ಲೆಟ್ ಮಿ ಚೇಂಜ್ ದ ಡೈರೆಕ್ಷನ್. 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಏನು ಬಂದಿತ್ತು ನಮಗೆ, ಎಕ್ಸ್ ಪ್ಲಸ್ 1 ಮತ್ತು ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದನ್ನು ಸ್ಪ್ಲಿಟ್ ಮಾಡ್ಬೇಕು. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಲೀನಿಯರ್ ಫ್ಯಾಕ್ಟರ್ ಇದ್ದಾಗ ನಾವೇನು ಮಾಡ್ತೀವಿ, ಒಂದೇ ಒಂದು ವೇರಿಯಬಲ್ ಬರಿತೀವಿ, a ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಕ್ವಾಡ್ರಾಟಿಕ್ ಇದ್ದಾಗ ಏನು ಮಾಡ್ತೀವಿ, 2 ಬರಿತೀವಿ, bx ಪ್ಲಸ್ c ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಈಗ ಸಾಲ್ವ್ ಮಾಡೋದು ಗೊತ್ತಿದೆ ಆಲ್ರೆಡಿ ನಮಗೆ, ಹೌದಾ. ಸೊ ಹೌ ವಿಲ್ ಯು ಡೂ ಇಟ್, 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು a ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು bx ಪ್ಲಸ್ c. ಓಕೆ, ಸೊ ನಾವು ವಾಟ್ ವಿಲ್ ಡೂ, ಯಾವುದಾದ್ರು ಒಂದು ಪಾರ್ಟ್ 0 ಆಗಬೇಕಾ, ಎಕ್ಸ್ ವ್ಯಾಲ್ಯೂ -1 ತೊಗೊಂಡ್ರೆ ಇದು ಫುಲ್ 0 ಆಗುತ್ತೆ, ಎ ವ್ಯಾಲ್ಯೂ ಸಿಗುತ್ತೆ ನಮಗೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು, -1 ತೊಗೊಂಡ್ರೆ -1. -1 ಯಾಕೆ ತೊಗೋಬೇಕು, ಬಿಕಾಸ್ ಇಲ್ಲಿ -1 ಪ್ಲಸ್ 1 ಏನಾಗುತ್ತೆ, 0 ಆಗುತ್ತೆ. 0 ಇಂಟು ಎನಿಥಿಂಗ್ 0 ಆಗಿಬಿಡುತ್ತೆ. ಓಕೆ, ಪಾರ್ಷಲ್ ಫ್ರಾಕ್ಷನ್ಸಲ್ಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 ಇಂಟು -1 ಹೋಲ್ ಸ್ಕ್ವೇರ್ ಅಂದರೆ +1, -1 ಪ್ಲಸ್ ಎಕ್ಸ್ ಅಂದರೆ ಪ್ಲಸ್ -1 ತಾನೆ. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 2 - 1 ಇಸ್ 1. ಅಲ್ಲಿಗೆ ಬಿಟ್ಟಾಕೆ. ನೆಕ್ಸ್ಟು ಬಿ ಮತ್ತು ಸಿನ ಕಂಡುಹಿಡಿಬೇಕಾ. ಸೊ ವಾಟ್ ಕ್ಯಾನ್ ಯು ಡೂ, ಓಕೆ, ವಿ ಕ್ಯಾನ್ ಡೂ ಒನ್ ಥಿಂಗ್, ಕಂಪೇರಿಂಗ್ ದ ಕೋಎಫಿಷಿಯೆಂಟ್ಸ್ ರೈಟ್ ಆಫ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ಸ್ ಕಂಪೇರ್ ಮಾಡೋಕ್ಕೆ ಹೋದರೆ ಎಕ್ಸ್ ಸ್ಕ್ವೇರ್ ಇಂಟು 1 3 ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಸ್ಕ್ವೇರ್ ಎಲ್ಲಿ ಬರುತ್ತೆ,
ಇದು ಬರೋದಿಲ್ಲ ಹೌದಾ, ಬರುತ್ತಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂತ ಅಂದರೆ ಇಲ್ಲೇನು ಸಿಗುತ್ತೆ ನಿಮಗೆ? If you wish you can split this one, when you get confused it's better. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂದರೆ ಎಕ್ಸ್ ಸ್ಕ್ವೇರಿಗೆ ಎ ಬರುತ್ತೆ, ಎ ಅಂದರೆ 1 ತಾನೆ. ಸೊ ರೈಟ್ ನೋಡಿ, ಎ ನೋ ಇಶ್ಯೂಸ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಎಲ್ಲಿ ಬರುತ್ತೆ? ಬಿ ಎಕ್ಸ್ ಇಂಟು ಎಕ್ಸಿಗೆ ಬರುತ್ತೆ, ಬೇರೆ ಎಲ್ಲೂ ಬರೋಲ್ಲ. ಸೊ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟು? 3 ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟು? 1 ಪ್ಲಸ್ ಬಿ. ಇದು ಆ ಕಡೆ ಹೋದರೆ ಬಿ ವ್ಯಾಲ್ಯೂ ಏನಾಗುತ್ತೆ ನಿಮಗೆ? 2 ಆಗುತ್ತೆ ಹೌದಾ? 3 ಮೈನಸ್ 1 ಏನಾಗುತ್ತೆ? 2 ಆಗುತ್ತೆ. ಸಿಂಪಲ್. ಸಾರಿ ಇಲ್ಲಿ ನೋಡಿ, 2 ಇಂಟು 1 ಓಕೆ, ಮೈನಸ್ 1 ಇಲ್ಲ ಓಕೆ. ಇದೈತೆ ತಾನೆ ಟರ್ಮ್, ಮೈನಸ್ 1 ಹೋಲ್ ಸ್ಕ್ವೇರ್ 1 ಪ್ಲಸ್ 1 ಇದು 2 ಆಗುತ್ತೆ ತಾನೆ. ಸೊ 2 ಮೈನಸ್ 1 1. ಫೈನಲಿ ಎ ಈಸ್ ಈಕ್ವಲ್ ಟು ನಮಗೆ ಏನು ಸಿಗುತ್ತೆ? ಆ್ಯಕ್ಚುಲಿ ಇಲ್ಲಿ 2 ಮೈನಸ್ 1 1, ಈ 2 ಆ ಕಡೆ ಹೋದರೆ 1/2. ಎ ಈಸ್ ಈಕ್ವಲ್ ಟು 1/2 ಸಿಗುತ್ತೆ ಇಲ್ಲಿ. ಸೊ ಎ ವ್ಯಾಲ್ಯೂ ಇಸ್ 1/2. ಆ್ಯಂಡ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ ಅಂತ ಅಂದರೆ ಎಕ್ಸ್ ಸ್ಕ್ವೇರಿಗೆ ಕೋಎಫಿಷಿಯೆಂಟ್ ಏನಿದೆ? 2 ತಾನೆ. ಸೊ ಇದು ನಿಮಗೆ 2 ಆಗುತ್ತೆ. ನೆಕ್ಸ್ಟು 2 ಮೈನಸ್ 1/2 ಈಸ್ ಈಕ್ವಲ್ ಟು ಬಿ ವ್ಯಾಲ್ಯೂ. ದೇರ್ ಫೋರ್ ಬಿ ವ್ಯಾಲ್ಯೂ ಏನಾಗುತ್ತೆ? 2 2s 4 ಮೈನಸ್ 1 ಅಂದರೆ 5. ಓಕೆ, ಬಿ ಈಸ್ ಈಕ್ವಲ್ ಟು ಎಂತ? 2 2 4 ಮೈನಸ್ 1 ಅಂದರೆ 3/2. ಓಕೆ, ಸೊ ಬಿ ವ್ಯಾಲ್ಯೂ ಈಸ್ 3/2. ಕಮಿಂಗ್ ಟು ಸಿ ವ್ಯಾಲ್ಯೂ ಅಂತಂದರೆ ಇಲ್ಲಿ ಸಿ ಇಂಟು 1. ಸೊ ಕಾನ್ಸ್ಟೆಂಟ್ಸ್ ನೀವು ವೆರಿಫೈ ಮಾಡೋದಾದರೆ ಕಾನ್ಸ್ಟೆಂಟ್ ಎ ಇಂಟು 1 ಎ ಆಗುತ್ತೆ. ಈ ಕಡೆ ಕಾನ್ಸ್ಟೆಂಟ್ ಇದೆಯಾ? ಕಾನ್ಸ್ಟೆಂಟ್ ಇಲ್ಲ ಅಂದರೆ 0. ಇಲ್ಲಿ ಏನು ಮಾಡ್ತಿದ್ವಿ? ಕಂಪೇರಿಂಗ್ ಕಾನ್ಸ್ಟೆಂಟ್ಸ್. ಓಕೆ, 0 ಇಸ್ ಈಕ್ವಲ್ ಟು ಎ ಸಿ ಇಂಟು 1 ಪ್ಲಸ್ ಸಿ. ಸೊ ದೇರ್ ಫೋರ್ ಸಿ ಈಸ್ ನಥಿಂಗ್ ಬಟ್ ಮೈನಸ್ ಎ. ದೇರ್ ಫೋರ್ ಸಿ ಈಸ್ ಈಕ್ವಲ್ ಟು ಮೈನಸ್ ಎ ಅಂತ ಅಂದರೆ 1/2. ಅರ್ಥ ಆಯ್ತಾ? ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬಿ ಜಸ್ಟ್ ಅವೇರ್ ಆಫ್ ದೀಸ್ ಮೆಥಡ್ಸ್ ಆ್ಯಂಡ್ ಆಲ್. ಓಕೆ, ಈ ರೀತಿ ಸಾಲ್ವ್ ಮಾಡಿದ್ಮೇಲೆ ಎ ಬಿ ಸಿ ವ್ಯಾಲ್ಯೂಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಈಸ್ ದಟ್ ಪರ್ಟಿಕ್ಯುಲರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1/2 ಇಂಟು 1/x ಪ್ಲಸ್ 1. ಓಕೆ, ಐ ಆಮ್ ಟೇಕಿಂಗ್ ಇಟ್ ಫ್ರಮ್ ಹಿಯರ್, ಕ್ವೆಶನ್ 1. ಓಕೆ, ಎಲ್ ಎಚ್ ಎಸ್ ಮತ್ತೆ ಬರೆಯೋ ನೆಸೆಸಿಟಿ ಇಲ್ಲ ಅಂತ ಬರ್ದಿಲ್ಲ. ಪ್ಲಸ್ ಬಿ ಎಕ್ಸ್ ಅಂತಂದರೆ ಬಿ ಅಂದರೆ ಎಷ್ಟು? 3/2x ಪ್ಲಸ್ ಸಿ ವ್ಯಾಲ್ಯೂ is minus 1/2 divided by x square plus 1. All right, so you got the terms? Yes or no? ಸೊ ಇದನ್ನು ನೀವೇನು ಮಾಡ್ಬೋದು? ಸ್ಪ್ಲಿಟ್ ಮಾಡಿ ಬರಿಬೋದು, ನಿಮ್ಮ ಇಷ್ಟ ಅದು. ಓಕೆ, ಹಿಯರ್ 2 is ಕಾಮನ್ ರೈಟ್, ಸೊ ಯು ಕ್ಯಾನ್ ರೈಟ್ 1/2 ಹಿಯರ್. ಈ ಎರಡರಲ್ಲೂ 1/2 ಕಾಮನ್ ತೆಗಿಬೋದು ನೀವು. ಓಕೆ, ಕಾಮನ್ ತೆಗೆದು ಇಲ್ಲೇನು ಎಲ್ ಎಚ್ ಎಸ್ ಇದೆ ಹಂಗೆ ಇರಲಿ. ಇದು ಬಂದ್ಬಿಟ್ಟು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂದರೆ ನಾನು 2x ಸ್ಕ್ವೇರ್ ಪ್ಲಸ್ ಎಕ್ಸ್ನ ಈ ರೀತಿ ಬರ್ಕೋಬಹುದು ಅಂತ ನನ್ನ ಹತ್ರ ಲಿಬರ್ಟಿ ಇದೆ, ಹೌದಾ? ಸೊ 1/2 ಕಾಮನ್ ತೆಗೆದ್ರೆ ನನಗೆ ಉಳಿಯೋದೇನು? 1/x ಪ್ಲಸ್ 1. ಇಲ್ಲಿ 3x ಮೈನಸ್ 1 ಉಳಿಯುತ್ತೆ, ಹೌದಲ್ವಾ? ಪ್ಲಸ್ 3x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ರೈಟ್. ಸೊ ಇಲ್ಲಿ ನಾವು ವೇರಿಯಬಲ್ ಸಪರೇಬಲ್ ಏನಾರು ಮಾಡಿದ್ವಾ? ಇದೇನೇನು ಮಾಡಿದ್ವಿ? ಈ ಪಾರ್ಟ್ನ ನಾನು ಸಾಲ್ವ್ ಮಾಡಿ ಬರೆದಿದ್ದೀನಿ. ಡಿ ವೈ ಡಿ ಎಕ್ಸ್ ಏನು ಇದ್ದಾವೆ ತಾನೆ. ಸೊ ನಥಿಂಗ್ ಬಟ್ ಡಿ ವೈ ಈಸ್ ಈಕ್ವಲ್ ಟು ಈ ಟರ್ಮ್ಸ್ ಬರ್ಬೇಕೀಗ. ಡಿ ವೈ ಈಸ್ ಈಕ್ವಲ್ ಟು 1/2 1/x ಪ್ಲಸ್ 1 ಪ್ಲಸ್ 3x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇಲ್ಲೂ ಕೂಡ ಈ 1/2 ಎರಡಕ್ಕೂ ಅಪ್ಲೈ ಆಗುತ್ತಾನೆ. ಸೊ 1/2 ಎರಡಕ್ಕೂ ಬರ್ದಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆಯಾ ಮ್ಯಾಮ್? ಹಂಗಂದ್ರೆ ಕಾಮನ್ ಯಾಕೆ ತಗೊಂಡ್ರಿ ಅಂದರೆ ಕಾಮನ್ ಜಸ್ಟ್ ಈ ಸ್ಟೆಪ್ಪಿಗೋಸ್ಕರ ತಗೊಂಡೆ, ಬಟ್ ನಾಟ್ ರಿಕ್ವೈರ್ಡ್. ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೇವೆ, ಹೌದಲ್ವಾ? ಈಗ ನೋಡಿ ಡಿ ವೈ ಆಯಿತಾ, ಇಲ್ಲಿ ಡಿ ಎಕ್ಸ್ ಟರ್ಮ್ ಇತ್ತು. ಎಲ್ಲಿಂದ ಬಂತು ಮ್ಯಾಮ್ ಡಿ ಎಕ್ಸ್ ಟರ್ಮು ಅಂದರೆ? ಕ್ವಶನಿಗೆ ಬರ್ರಿ, ಇಲ್ಲಿ ನೋಡಿ ಇದನ್ನು ನಾನು ಸಿಂಪ್ಲಿಫೈ ಮಾಡಿ ಅದು ಬರ್ತಿರೋದು. ಇಲ್ಲಿ ಡಿ ಎಕ್ಸ್ ಐತೆ ತಾನೆ, ಇಲ್ಲಿ ಡಿ ವೈ ಐತೆ ತಾನೆ, ಅದನ್ನೇ ಇಲ್ಲಿ ಬರ್ತಿರೋದು. ಎಲ್ ಎಚ್ ಎಸ್ ಅಲ್ಲಿ ಡಿ ವೈ, ಆರ್ ಎಚ್ ಎಸ್ ಅಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬಾರ್ದೆ, ಡಿ ಎಕ್ಸ್ ಜೊತೆಗಿತ್ತು ಬರ್ದೆ ಅದನ್ನು. ಓಕೆ ರೈಟ್, ಎಸ್ ಓರ್ ನೋ? ರೈಟ್. ಸೊ ಈಗ ನೋಡಿ ಇಂಟಿಗ್ರೇಟ್ ಮಾಡಿದ್ರೆ y ಈಸ್ ಈಕ್ವಲ್ ಟು 1/2 ಹಾಗೆ ಇರಲಿ. ಇದೇನಾಗುತ್ತೆ? 1/x ಅಂದರೆ ಲಾಗ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಇದು ಪ್ಲಸ್ 1/2 ಹಾಗೆ ಇರಲಿ, 1/2 ಹಾಗೆ ಇರಲಿ. ಇದೇನಾಗುತ್ತೆ? ಸಪ್ರೇಟ್ ಮಾಡೋಣವಾ? 3
ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಬೇಕಿದ್ರೆ 3 ಹೊರಗೆ ಬರೀರಿ, ರೈಟ್. ಇಂಟು ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಬೇಕಿದ್ದಾನಿನ್ನು. ಓಕೆ, ಮೈನಸ್ 1/2 ಇಂಟು 1 ಇದೆಯಾ, 1/2 ಹಾಗೆ ಇರಲಿ, ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಅರ್ಥ ಆಯ್ತಾ ನಾನು ಮಾಡಿದ ಕೆಲಸ ಏನು ಅಂದರೆ 3x ಬೈ ಇದನ್ನು ಒಂದು ಸತಿ ಬರುತ್ತೆ 1/2 ಜೊತೆಗೆ, ನೆಕ್ಸ್ಟ್ ಇದನ್ನು ಒಂದು ಸತಿ ಬರುತ್ತೆ 1/2 ಜೊತೆಗೆ. ಈಗೇನು ಮಾಡ್ಬೋದು, ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2x ತಾನೆ, ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2, 2 2s 4, ಅಲ್ಲಿಗೆ y ಈಸ್ ಈಕ್ವಲ್ ಟು ಏನು ಸಿಗುತ್ತೆ 1/2 log x ಪ್ಲಸ್ 1 ಪ್ಲಸ್ 3/4, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಅಂತ ಬಂದರೆ ಲಾಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 1/2, ಇದೇನಾಗುತ್ತೆ ನಿಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ದಿಸ್ ಬಿಕಮ್ಸ್ ಯುವರ್ ಜನರಲ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ಇನ್ನೇನಾದ್ರು ಉಳಿತಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 3/4 ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಬರುತ್ತೆ ತಾನೆ, ಎಸ್ ಆರ್ ನೋ? ರೈಟ್. ಸೊ ಓವರಾಲ್ ನಾವು ಸಾಲ್ವ್ ಮಾಡಿರೋದೇನು, ಇಲ್ಲಿ ನೋಡಿ, ಫಸ್ಟು ಡಿ ವೈ ಡಿ ಎಕ್ಸ್ ಟರ್ಮ್ಸ್ ಒಂದು ಕಡೆ ಬರ್ಕೊಂಡ್ವಿ. ಇದು ನಮಗೆ ಹಿಂಗೆ ಅಂತೂ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾವು ಸ್ಪ್ಲಿಟ್ ಮಾಡ್ಕೊಂಡ್ವಿ. ಸ್ಪ್ಲಿಟ್ ಮಾಡ್ಕೊಂಡ್ಮೇಲೆ ನಮಗೆ ಐಡಿಯಾ ಏನು ಸಿಕ್ತು, ದಟ್ ವಿ ಕ್ಯಾನ್ ಗೋ ವಿತ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಓಕೆ, ಸೊ ನಾವು ಇದನ್ನಷ್ಟೇ ಸದ್ಯಕ್ಕೆ ಫೋಕಸ್ ಇಟ್ಕೊಂಡು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮಾಡಿದಾಗ ನಮಗೇನಾಗುತ್ತೆ, ನ್ಯೂಮರೇಟರ್ ಇಸ್ ಈಕ್ವಲ್ ಟು ಎ ಇಂಟು ಈ ಟರ್ಮು, ಬಿ ಎಕ್ಸ್ ಪ್ಲಸ್ ಸಿ ಇಂಟು ಈ ಟರ್ಮು. ಡಿನಾಮಿನೇಟ್ರಲ್ಲಿ ಈ ಡಿನಾಮಿನೇಟರ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ, ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ವಿ ಆರ್ ನಾಟ್ ರೈಟಿಂಗ್ ದಟ್ ಒನ್. ನೆಕ್ಸ್ಟ್ ಏನು ಮಾಡಿದ್ವಿ, ಎಕ್ಸ್ ಇಸ್ ಈಕ್ವಲ್ ಟು -1 ತೊಗೊಂಡ್ವಿ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು, ಯಾಕೆ ತೊಗೊಂಡ್ವಿ, ಯಾಕಂದರೆ ಇದು 0 ಆದರೆ ಎ ವ್ಯಾಲ್ಯೂ ಆದರೂ ಸಿಗುತ್ತೆ ನಮಗೆ. ಫೈನಲಿ ನಮ್ಮ ಟಾರ್ಗೆಟ್ ಏನು, ಎ ಬಿ ಸಿ ವ್ಯಾಲ್ಯೂಸ್ನ ಕಂಡುಹಿಡಿಯೋದು ಇಲ್ಲಿ. ಸೊ ಏನು ಮಾಡಿದ್ವಿ, ಎ ವ್ಯಾಲ್ಯೂನ ಸಾಲ್ವ್ ಮಾಡಬೇಕು ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು -1 ಹೋಲ್ ಸ್ಕ್ವೇರ್ ಈಸ್ +1. ಸೊ 2 ಇಂಟು 1 1 ಪ್ಲಸ್ ಎಕ್ಸ್ ವ್ಯಾಲ್ಯೂ -1, ಸೊ -1 ಅಂತ ಅಂದರೆ ಏನಾಯಿತು, 2 - 1 1 ಇಸ್ ಈಕ್ವಲ್ ಟು 2. ಯಾಕೆ 2, ಇದು -1 ಹೋಲ್ ಸ್ಕ್ವೇರ್ ಇಸ್ 1 1 + 1 2 ಇಂಟು ಎ ಇಲ್ಲಿ. ಸೊ 2 ಇಂಟು ಎ ಇದ್ದಾಗ ಏನಾಗುತ್ತೆ ಅಂತಂದರೆ ನನಗೆ ಎ ವ್ಯಾಲ್ಯೂ ಬೇಕು, ಹೌದಲ್ವಾ? ಸೊ 2 - 1 1 ಈಸ್ ಈಕ್ವಲ್ ಟು 2a ಅಂತ ಅಂದರೆ ಅವಾಗ ನನಗೇನು ಸಿಗುತ್ತೆ, ಎ ಇಸ್ ಈಕ್ವಲ್ ಟು 1/2 ಸಿಗುತ್ತೆ. ಇದೇ ಇಟ್ಕೊಂಡ್ಬಿಟ್ಟು ನಾನೇನು ಮಾಡಿದೆ, ಬಿ ಸಿ ವ್ಯಾಲ್ಯೂ ಬೇಕು ನನಗೆ, ಹೌದಾ? ಬಿ ಮತ್ತು ಸಿ ವ್ಯಾಲ್ಯೂ. ಬಿ ವ್ಯಾಲ್ಯೂ ಬೇಕು ಅಂತ ಅಂದರೆ ನಾನೇನು ಮಾಡಿದೆ, ಎಕ್ಸ್ ಸ್ಕ್ವೇರ್ ಎಲ್ಲೆಲ್ಲಿ ನನಗೆ ಕಾಣಿಸ್ತಿದ್ದಾವೋ ಅದ್ರದ್ದು ಕೋಎಫಿಷಿಯೆಂಟ್ಸ್ನ ಅಂದರೆ ಬಿ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಬಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ನನಗೆ, ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ಸ್ ಕಂಪೇರ್ ಮಾಡಿದ್ರೆ ಆರ್ ಎಚ್ ಎಸ್ ಅಲ್ಲಿ ಎ ಇದೆ, ಬಿ ಇದೆ, ಎ ಪ್ಲಸ್ ಬಿ. ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ 2 ಇದೆ, 2 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿದೆ. 2 ಆ್ಯಸ್ ಇಟ್ ಈಸ್, ಎ ಜಾಗದಲ್ಲಿ 1/2 ಸಬ್ಸ್ಟಿಟ್ಯೂಟ್ ಮಾಡಿದೆ. ವೆನ್ ಐ ಸಿಂಪ್ಲಿಫೈ ಐ ಗಾಟ್ ಬಿ ಈಸ್ ಈಕ್ವಲ್ ಟು 3/2. ಅದೇ ಥರ ಕಾನ್ಸ್ಟೆಂಟ್ಸ್ನ ಇಲ್ಲಿ ಕಾನ್ಸ್ಟೆಂಟೇ ಇಲ್ಲ, ಅದಕ್ಕೆ ನಾನು ಎಲ್ ಎಚ್ ಎಸ್ 0 ತೊಗೊಂಡೆ, ಕಂಪೇರ್ ಮಾಡಿದೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಎಲ್ಲಿ ಬರುತ್ತೆ, ಎ ಇಂಟು 1 ಮಾಡಿದಾಗ ಬರುತ್ತೆ, ಒಂದು ಸಿ ಇಂಟು 1 ಮಾಡಿದಾಗ. ದೇರ್ ಫೋರ್ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು, ಎಲ್ ಎಚ್ ಎಸ್ ಅಲ್ಲಿ ಇನ್ನೇನು ಕಾನ್ಸ್ಟೆಂಟ್ ಇಲ್ಲ ಅಂದರೆ 0. ದೇರ್ ಫೋರ್ ಐ ವಾಂಟ್ ಸಿ ವ್ಯಾಲ್ಯೂ, ಸಿ ಈಸ್ ಈಕ್ವಲ್ ಟು ಎ ಆ ಕಡೆ ಕಳಿಸಿದ್ರೆ -ಎ ಆಗುತ್ತೆ, ಎ ಆಲ್ರೆಡಿ ಗೊತ್ತಿದೆ, ಸೊ -ಎ. ಎ ಬಿ ಸಿ ವ್ಯಾಲ್ಯೂ ಸಿಗ್ತಾ, ಅದನ್ನು ತಾನು ಬಂದು ಇಕ್ವೇಷನಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಗಾಟ್ ದಿಸ್ ವ್ಯಾಲ್ಯೂ. ಓಕೆ, ವೇರ್ ಇನ್ ವಾಟ್ ಐ ಡಿಡ್ ಇಸ್, ಇಲ್ಲಿ ಕೂಡ 1/2 ಇದೆ, ಇಲ್ಲಿ ಕೂಡ 1/2 ಇದೆ, ಅದನ್ನು ಹೊರಗಡೆ ಬರ್ಕೊಂಡೆ ಸ್ವಲ್ಪ, ಅಂದರೆ ಇಲ್ಲಿ ತಗೊಂಬಂದು ಬರದೆ. ಅರ್ಥ ಆಯ್ತಾ? 1/2 ಇಂಟು 3x - 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1, 1/2 ಇಂಟು ಎಕ್ಸ್ ಪ್ಲಸ್ 1. ಇಲ್ಲಿ ಕಾಮನ್ ತಗೊಳ್ಳೋ ನೆಸೆಸಿಟಿ ಏನು ಇರಲಿಲ್ಲ ಆ್ಯಕ್ಚುಲಿ, ನೋಡಿ, ಲೀವ್ ಇಟ್. ಇದು ಬರ್ದಿದ ಮೇಲೆ ನಾನೇನು ಮಾಡಿದೆ, ಈಗ ನಂದು ಮೈನ್ ಈಕ್ವೇಷನ್ ಇತ್ತಲ್ಲ, ಮೈನ್ ಈಕ್ವೇಷನಿಂದ ಡಿ ವೈ ಡಿ ಎಕ್ಸ್ ಟರ್ಮ್ಸ್ ಕೂಡ ತಗೊಂಬಂದೆ. ಡಿ ವೈ ಈಸ್ ಈಕ್ವಲ್ ಟು, ಅದು ಮೈನ್ ಇತ್ತಲ್ಲ ಸ್ಟಾರ್ಟಿಂಗು, ಅದನ್ನು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮಾಡಿದ್ಮೇಲೆ ಕೊನೆಗೆ ಬಂದಿರೋ ಆನ್ಸರ್ ಇಂಟು ಡಿ ಎಕ್ಸ್. ಈಗ ನಾನು ಇದನ್ನು ಸಾಲ್ವ್ ಮಾಡಬೇಕಾ, ಎಸ್ ಆರ್ ನೋ? ಸೊ ವೈ ಈಸ್ ಈಕ್ವಲ್ ಟು ಏನಾಯಿತು, 1/2 ಲಾಗ್ ಎಕ್ಸ್ ಪ್ಲಸ್ 1, 1/2 ಆ್ಯಸ್ ಇಟ್ ಈಸ್, 1/x ಪ್ಲಸ್ 1 ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಎಕ್ಸ್ ಪ್ಲಸ್ 1. ನೆಕ್ಸ್ಟ್ 1/2 ಆ್ಯಸ್ ಇಟ್ ಈಸ್, ಇದೇನಾಗುತ್ತೆ 3x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 1/2 ಆ್ಯಸ್ ಇಟ್ ಈಸ್ 1 ಇಂಟು ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆ್ಯಸ್ ಇಟ್ ಈಸ್. ಇದ್ರದ್ದಿನ್ನೇನು ನನಗೆ ಆಲ್ರೆಡಿ ಗೊತ್ತಿದೆ, 1/2 ಆ್ಯಸ್ ಇಟ್ ಈಸ್ 1/x ಸ್ಕ್ವೇರ್ ಪ್ಲಸ್ 1 ಅಂದರೆ ಟ್ಯಾನ್ ಇನ್ವರ್ಸು, ಇದ್ರದ್ದು ಆ್ಯಸ್ ಇಟ್ ಈಸ್. ಬಟ್ ಇದಕ್ಕೆ ಬಂದಾಗ ಏನಾಯಿತು ಅಂದರೆ, ಈ ಟರ್ಮ್ ಇತ್ತಲ್ಲ ಇಷ್ಟು ಈ 3 ಹೊರಗಡೆ ಬರ್ಕೊಂಡೆ, ನನಗೆ ಉಳಿದಿದ್ದು ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ನನಗೆ ಲಾಗ್ ಆಫ್
ಬರಿಬೇಕು ಅಂತ ಅಂದರೆ ಎಫ್ ಆಫ್ ಎಕ್ಸ್ ಬೈ ಎಫ್ ಡ್ಯಾಶ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಇರಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 1ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಬರುತ್ತೆ ನನಗೆ, ಹೌದಾ? ಅದಕ್ಕೆ ನಾನೇನು ಆಲ್ಟ್ರೇಷನ್ ಮಾಡಿದೆ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2x ಮಾಡ್ಕೊಂಡೆ ಇಲ್ಲಿ. ಆವಾಗ ಏನಾಯಿತು, 2 ಕ್ಯಾನ್ಸಲ್ ಔಟ್ ಆದರೆ ಸೇಮ್ ಬರುತ್ತೆ ಪ್ರೀವಿಯಸ್ ಸ್ಟೆಪ್ಪು. ಅಲ್ಲಿಗೆ ನಾನು ಮಾಡಿರೋ ಆಲ್ಟ್ರೇಷನ್ಸು ತಪ್ಪೇನಿಲ್ಲ ಅಂತ ಅರ್ಥ. ಸೊ ಆ 2ನ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ 3 1s 3 ಆಯಿತು, 2 2s 4 ಆಯಿತು. ನೆಕ್ಸ್ಟ್ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಬಂದಿರೋದಕ್ಕೆ ಏನಾಯ್ತು ಇಲ್ಲಿ, ಏನಾಯಿತು, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ. ಅಟ್ ದ ಎಂಡ್ ಒಂದು ಕಾನ್ಸ್ಟೆಂಟ್. ಇದೇನಾಯಿತು, ನಿಮಗೆ ಸೊಲ್ಯೂಷನ್ ಆಯಿತು. ಆದರೆ ಅವ್ರು ಕೇಳಿರೋದು, ಈ ಕ್ವಶನಿಂದ ಅವ್ರು ಕೇಳಿರೋದೇನು, ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಅಂದರೆ ಇಲ್ಲೇನು ಕೇಳಿದ್ದಾರೆ, y = 1 ತಗೊಳ್ಳಿ, x = 0 ತಗೊಳ್ಳಿ. ಆವಾಗ ನಮಗೇನು ಸಿಗುತ್ತೆ, ಲಾಗ್ 0 + 1 ಅಂತಂದರೆ ಲಾಗ್ 0 + 1 ಪ್ಲಸ್ 3/4, x ವ್ಯಾಲ್ಯೂ ಇಸ್ 0 + 1 -1/2 tan ಇನ್ವರ್ಸ್ 0 ಪ್ಲಸ್ ಸಿ ವ್ಯಾಲ್ಯೂ ನನಗೆ ಬೇಕು ಆ್ಯಕ್ಚುಲಿ, ಓಕೆನಾ? ಸಿ ವ್ಯಾಲ್ಯೂ ಅಂದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ವಿಚ್ ಇಸ್ ಫ್ರೀ ಫ್ರಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಅಂದರೆ ಕಾನ್ಸ್ಟೆಂಟ್ ಬರೆಯೋಂಗಿಲ್ಲ, ಅಲ್ಲಿ ಕಾನ್ಸ್ಟೆಂಟ್ ಜಾಗದಲ್ಲಿ ಯಾವ್ದಾದ್ರು ವ್ಯಾಲ್ಯೂ ಬರೀಬೇಕು ಸ್ಪೆಸಿಫಿಕ್ಕು. ಸೊ ಹೇಗೆ ಸಿಗುತ್ತೆ, ಈ y ಮತ್ತು x ಅವರೇ ಕೊಟ್ಟಿದ್ದಾರಲ್ಲ, ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು. y = 1, x ಏನಾಯಿತು 0 ಹಾಕಿದ್ರೆ ಲಾಗ್ 1 ವ್ಯಾಲ್ಯೂ ಎಷ್ಟಪ್ಪ, ಲಾಗ್ 1 is 0, ಎಸ್ ಆರ್ ನೋ? ಸೊ ದಿಸ್ ಹೋಲ್ ಟರ್ಮ್ 0, ಲಾಗ್ 0 + 1 ಅಗೇನ್ ಹೋಲ್ ಟರ್ಮ್ 0, ಎಸ್ ಆರ್ ನೋ? ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ 0 ಅಂದರೆ 0, ಹೋಲ್ ಟರ್ಮ್ 0, ಸೊ ಎಲ್ಲ 0ನೇ. ಸಿ = ಏನಾಯಿತು, 1 ಸಿಕ್ತು. ಸಿ = 1. ಈಗ ನನ್ನ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನಾಗುತ್ತೆ ಅಂತಂದರೆ ಸಿಂಪಲ್, ಐ ಜಸ್ಟ್ ರೈಟ್ ಇಟ್ ಹಿಯರ್ ಓನ್ಲಿ, ಜಸ್ಟ್ ಎ ಮಿನಿಟ್, ಇಲ್ಲೇ ಬರ್ಬಿಡೋಣ. ಸಿ ಹಿಯರ್, ಕೊನೆಗೆ ನೀವು ಬರಿಬೇಕು, ಓಕೆ? ದೇರ್ ಫೋರ್ ದ particular solution of the given differential equation is ಅಂತ ಹಾಕ್ಬಿಟ್ಟು ಬರೀರಿ. y = ನಿಮ್ದೇನು ಸೊಲ್ಯೂಷನ್ ಸಿಕ್ಕಿತ್ತಲ್ಲ, ಆ ಜನರಲ್ ಸೊಲ್ಯೂಷನ್ ಸಿಕ್ಕಿತ್ತಲ್ಲ ಅದನ್ನು ಬರೀರಿ. ಜೊತೆಗೆ ಲಾಸ್ಟಲ್ಲಿ ಸಿ ಇದೆಯಲ್ಲ, ಆ ಸಿನ ರೀಪ್ಲೇಸ್ ಮಾಡಿಬಿಟ್ಟು ಏನು ಮಾಡಿ, ವ್ಯಾಲ್ಯೂ ಬರೀರಿ. -1/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಸಿಕ್ಕಿತ್ತಾ, ಸಿ ವ್ಯಾಲ್ಯೂ ಎಷ್ಟು ಬಂತು, 1. ದಿಸ್ ಬಿಕಮ್ಸ್ ಯುವರ್ ವಾಟ್, ದಿಸ್ ಬಿಕಮ್ಸ್ ಯುವರ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ದ್ಯಾಟ್ಸ್ ಇಟ್. ದಿಸ್ ಇಸ್ ದ ಸಿಂಪ್ಲಿಫೈಡ್ ವರ್ಷನ್ ದಟ್ ಯು ಕ್ಯಾನ್ ಸಾಲ್ವ್. ಸಿ ವ್ಯಾಲ್ಯೂ ಸಿ ಹಂಗೆ ಇಟ್ಕೊಂಡ್ರೆ ಜನರಲ್ ಸೊಲ್ಯೂಷನ್ ಆಗುತ್ತೆ, ಪರ್ಟಿಕ್ಯುಲರ್ ಅಂತ ಸಿ ವ್ಯಾಲ್ಯೂ ಬರೀತೀರ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಲ್ಲ? ಸೊ ದಿಸ್ ಕಂಪ್ಲೀಟ್ ಯುವರ್ 11 questions here. In the next class we'll go with some more questions. We'll complete all the questions as far as possible. ಆದರೆ ಅದು ಲೆಕ್ಚರ್ ತುಂಬ ಲಾಂಗ್ ಆದರೆ ತೊಂದರೆ ಆಗುತ್ತೆ ನನಗೆ, ರೈಟ್? ಸೊ ಓಕೆ, ಸೊ ದಿಸ್ ವಾಸ್ ಆಲ್ ಫಾರ್ ಟುಡೇ. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಸ್ವಲ್ಪ ಪ್ಲಸ್ ಮೈನಸ್ ಎಲ್ಲಾದರೂ ಮಿಸ್ಟೇಕ್ ಆಗಿದ್ರೆ ನಿಮಗೆ ಕಂಡು ಬಂದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಸೊ ದಟ್ ಇಟ್ ವಿಲ್ ಹೆಲ್ಪ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. I will correct it if it is true. Okay, and one more thing, please share it with your friends as much as possible. ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಪ್ಲೀಸ್. ಓಕೆ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಈ ಕ್ಲಾಸು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಬಿಕಾಸ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಯೋರ್ ಕಾಮೆಂಟ್ಸ್ ಮೋಟಿವೇಟ್ ಮೀ ಟು ಡೂ more and more classes, right? If I get the response, I'll feel like continue. If not, close the picture. Anyways, okay, so this was all about today. That's all for today. Thank you so much. God bless you.